बसवं जन्मकुठारं बसवं बसवं नमामि श्री गुरुबसवेशं बसवं नमामि श्री गुरुबसवेशं प्रणवारूढनो प्रणवस्वरूपनो प्रणवारूढनो प्रणवस्वरूपनो प्रणवप्रकृतिसंज्ञनो प्रणवप्रकृतिसाज्ञनो प्रणवषडङ्गतमरसा ನಮ್ಮ ಕೂಡಲ ಸಂಗಮ ದೇವರು ಸ್ವಾಮಿ ನೀನು ಶಾಶ್ವತ ನೀನು ಎತ್ತಿದೆ ಬಿರುದ ಜಗವೆಲ್ಲ ಅರಿಯಲು ಎತ್ತಿದೆ ಬಿರುದ ಜಗವೆಲ್ಲ ಅರಿಯಲು ಮಹಾದೇವ ಮಹಾದೇವ ಇಲ್ಲಿಂದ ಮುಂದೆ ಶಬ್ದವಿಲ್ಲ ಪಶುಪತಿ ಜಗಗೆ ಏಕೋ ದೇವ ಪಶುಪತಿ ಜಗಕ್ಕೆ ಏಕೋ ದೇವ ಸ್ವರ್ಗ ಮಧ್ಯ ಪಾತಾಳದೊಳಗೆಲ್ಲ ಸ್ವರ್ಗಮಧ್ಯ ಪಾತಾಳದೊಳಗೆಲ್ಲ ಒಬ್ಬನೇ ದೇವ ಕೂಡಲ ಸಂಗಮ ದೇವ ಒಬ್ಬನೇ ದೇವ ಕೂಡಲ ಸಂಗಮ ದೇವ ತನುವಿನಲ್ಲಿ ನಿರ್ಮೋಹ ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಹಂಕಾರ ಮನದಲ್ಲಿ ನಿರಹಂಕಾರ ಪ್ರಾಣದಲ್ಲಿ ನಿರ್ಭಯ ಪ್ರಾಣದಲ್ಲಿ ನಿರ್ಭಯ ಚಿತ್ತದಲ್ಲಿ ನಿರಪೇಕ್ಷೆ ಚಿತ್ತದಲ್ಲಿ ನಿರಪೇಕ್ಷೆ ವಿಷಯದಲ್ಲಿ ಉದಾಸೀನ ವಿಷಯದಲ್ಲಿ ಉದಾಸೀನ ಭಾವದಲ್ಲಿ ದಿಗಂಬರ ಭಾವದಲ್ಲಿ ದಿಗಂಬರ ಜ್ಞಾನದಲ್ಲಿ ಪರಮಾನಂದ ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಬೇರಿಲ್ಲ ಕಾಡಿರೋ ಇವನಾರವ 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 ಇವನಾರವನೆಂದೆನಿಸದಿರಯ್ಯ ಇವನಾರವನೆಂದೆನಿಸದಿರಯ್ಯ ಇವನಮ್ಮವ 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 ಇವನಮ್ಮವನೆಂದೆನಿಸಯ್ಯ ಇವನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಮಹಾಮನೆಯ ಮಗನೆಂದೆನಿಸಯ್ಯ ಶ್ರೀ ಗುರು ಬಸವ ಲಿಂಗಾಯ ನಮಃ ಶ್ರೀ ಗುರು ಬಸವ ಲಿಂಗಾಯ ನಮಃ ಶ್ರೀ ಗುರು ಬಸವ
ಶ್ರೀ ಗುರು ಬಸವಲಿಂಗಾಯ ನಮಃ 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 ಜೈ ಗುರು ಬಸವೇಶ ಹರ ಹರ ಮಹಾದೇವ್ ಓಂ ಶ್ರೀ ಗುರು ಬಸವಲಿಂಗಾಯ ವಿಶ್ವದ ಮಹಾಮಾನವತ್ವವಾಗಿ ಬಸವಣ್ಣನನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಮಹಾಮಹಿಮರು ಬಯಲುಕಾಯಿಸಿದ್ದರು ಶೂನ್ಯ ಪೀಠಾಧ್ಯಕ್ಷರುಗಳಾದಂತಹ ಅಲ್ಲಮ ಪ್ರಭುದೇವರನ್ನು ಚಿನ್ನಜ್ಞಾನಿ ಶಿವಸ್ಥಳ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಎಲ್ಲ ಪೂಜ್ಯರಲ್ಲಿ ಸೇರಿರುವ ಸ್ವಲ್ಪ ಬಂಧುಗಳೇ, ತಾಯಂದಿರೇ, ಮಕ್ಕಳು ಎಲ್ಲರಿಗೂ ಸಂಗೀತಗಾರರಿಗೆ, ಪ್ರವಚನಕಾರರಿಗೆ ಧ್ವನಿನೇ ಬಹಳ ಮುಖ್ಯ. ಬಹಳ ಕೆಲಸ ಕೊಡ್ತೀವಲ್ಲ, ಆವಾಗ ಅದು ಸ್ಟ್ರೈಕ್ ಮಾಡುತ್ತೆ. ನನಗೆ ರಜೆ ಕೊಡಲ್ಲ ಅಂತೆ. ಪರವಾಗಿಲ್ಲ, ಇವತ್ತು ಹಾಗೆ ವಿಶ್ರಾಂತಿ ಮಾಡ್ತಿರ್ಬೇಕಾದ್ರೆ ಒಂದು ಕನಸಿದೆ. ಏನು ಕನಸಿನ ಅರ್ಥ ಅಂತ ಯೋಚನೆ ಮಾಡ್ತಾರೆ, ಅರ್ಥ ಆಗಿಲ್ಲ.
ಈಗ ನೀಲಮ್ಮ ಪ್ರಾರ್ಥನೆ ಮಾಡಿಸಿದ ಕೂಡಲೇ ಆ ಕನಸು ನಿಜ ಆಯ್ತು ಅನ್ನಿಸ್ತು. ನಾವೆಲ್ಲ ಕಾರು ಕೂತಿದ್ವಿ, ಕಾರು ತನ್ನಿಂದ ತಾನೇ ಹೋಗ್ತಾ ಇದೆ, ಹ್ಯಾಂಡ್ ಬ್ರೇಕ್ ಹಾಕಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಆದರೂ ಕಾರು ನಿಲ್ತಾ ಇಲ್ಲ, ಭಯ ಆಗ್ತಾ ಇದೆ. ಹ್ಯಾಂಡ್ ಬ್ರೇಕ್ ಹಾಕಿದ್ರೆ ಸುಮ್ಮನೆ ಚಕ್ರ ಹೊರಡೋದಕ್ಕಷ್ಟೇ, ಆ ಎಂಜಿನು ಚೆನ್ನಾಗಿದೆ, ಕಾರು ಸುಮ್ಮನೆ ಹೋಗ್ತಾ ಇದೆ. ಈ ಪ್ರಾರ್ಥನೆ ಹಾಗೆ ನಡೀತು. ನನಗೆ ನಡೆಸಕ್ಕೆ ಆಗ್ತಿರ್ಲಿಲ್ಲ, ಚೆನ್ನಾಗೂ ಆಗ್ತಿರ್ಲಿಲ್ಲ, ತನ್ನಿಂದ ತಾನೇ ನಡೀತು. ಒಬ್ಬ ಗುರುವಿಗೆ ತುಂಬ ಸಂತೋಷ ಆಗೋದು ಯಾವಾಗ ಅಂದರೆ, ತನ್ನ ಕರ್ತವ್ಯವನ್ನು ಶಿಷ್ಯರು ಅಚ್ಚುಕಟ್ಟಾಗಿ ನಿಭಾಯಿಸಿದಾಗ. ಯಾವುದೇ ನಿಜವಾದ ಒಬ್ಬ ಸದ್ಗುರುವಿಗೆ ಅಥವಾ ಗುರುವಿಗೆ ತನ್ನ ಶಿಷ್ಯರು ತನ್ನ ಕಾರ್ಯವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಅದು ಯಾವುದೇ ಇರಲಿ, ಜ್ಞಾನಪ್ರಸಾದ ಇರಲಿ, ಮತ್ತೊಂದಿರಲಿ. ಇವತ್ತು ಪ್ರಾರ್ಥನೆ ನಡೆದಿದ್ದು ತುಂಬ ಸಂತೋಷ ಆಗಿದೆ. ಇವತ್ತು ಬಹಳ ಮುಖ್ಯವಾದಂತಹ ಸಂಗತಿಯನ್ನು ನಿಮಗೆಲ್ಲ ಹೇಳಬೇಕಾಗಿದೆ. ಮನುಷ್ಯ ಆಹಾರ ಇಲ್ಲದೆ ಕೆಲವು ದಿನಗಳ ಕಾಲ ಬದುಕಬಹುದು ಅಂತ ಅರ್ಥ ಆಗಿದೆ ನನಗೆ, ಅಲ್ವಾ? ಅರ್ಥ ಆಗಿದೆ. ಒಂದು ವಾರ 8 ದಿವಸ ಆಗಿದೆ, ಕೆಲವರು 9 ದಿವಸನೂ ಹತ್ರ ಬಂದಿದೆ. ಕೇವಲ ಜ್ಯೂಸ್ ಅಂದ್ರೆ ಹಣ್ಣಿನ ಜ್ಯೂಸ್ ಅಲ್ಲ. ಎಲ್ಲರಿಗೂ ಜ್ಯೂಸ್ ಅಂದ್ಕೊಳ್ಳಿ ಹಣ್ಣಿನ ಜ್ಯೂಸ್ ನೆನಪಾಗ, ಶರ್ಬತ್, ಪಾನಕ, ನಿಂಬೆ ಹಣ್ಣಿನ ಜೇನುತುಪ್ಪದ ಪಾನಕವನ್ನು ತೆಗೆದುಕೊಂಡು 2 ಸ್ಪಿರುಲಿನ ಮಾತ್ರ ತೆಗೆದುಕೊಂಡು 8 ದಿನಗಳ ಕಾಲ 9 ದಿನಗಳ ಕಾಲ ಕೆಲವರು ಬದುಕಿದ್ದಾರೆ, ಕೆಲವರು ಮಜ್ಜಿಗೆ ಹೇಳಿದ್ದೀನಿ, ಕೆಲವರು ಹಣ್ಣು ಹೇಳಿದ್ದೀನಿ. ಒಟ್ಟು ಸಾಂಪ್ರದಾಯಿಕ ಆಹಾರ ಏನಿದೆ, ರೊಟ್ಟಿ, ಚಪಾತಿ, ಅನ್ನ, ಇದ್ಯಾವುದು ಇಲ್ಲದೆ ಕೆಲವು ದಿವಸ ನೀವು ಬದುಕಬಹುದು ಅನ್ನೋದು ಪ್ರೂವ್ ಆಯ್ತು. ನಾನು ಬರೋಕ್ಕೆ ಮುಂಚೆ ನನ್ನ ಕಲ್ಯಾಣದಲ್ಲಿ ಪ್ರವಚನ ಪ್ರಾರಂಭ ಆಗೋಕ್ಕೆ ಮುಂಚೆ ನಿಮಗೆ ವಿಶ್ವಾಸ ಇರಲಿಲ್ಲ ನಾನು 3 ದಿವಸ ಉಪವಾಸ ಮಾಡಬಲ್ಲೆ ಅಥವಾ 2 ದಿವಸ ಮಾಡಬಲ್ಲೆ, ಅನ್ನ, ರೊಟ್ಟಿ, ಚಪಾತಿ ಇದೆ, ಇಷ್ಟು ದಿವಸ ಇರಬಲ್ಲೇನೋ ವಿಶ್ವಾಸ ಬಹಳ ಜನರಿಗಿರಲಿಲ್ಲ. ಆದರೆ ಈಗ ಅರ್ಥ ಆಗಿದೆ, ನೀವು ಹಾಗೂ ಬದುಕಬಹುದು. ನೀರಿಲ್ಲದೆ ಎಷ್ಟು ದಿವಸ ಬದುಕಬಹುದು ನೀವು? ನೀರು ಕುಡಿಲಾರದೆ ಕಷ್ಟ ಅಲ್ವಾ? ನಾನು ಪ್ರಯೋಗ ಮಾಡಿದ್ದೀನಿ, ನೀರು ಕುಡಿಲಾರದೆ 50 ತಾಸುಗಳವರೆಗೆ, ಅಂದರೆ 2 ದಿನಗಳ ಕಾಲ. ಅದರಲ್ಲಿ 2 ರಾತ್ರಿ ಕಳೆದಿದ್ದೀನಿ. 2 ರಾತ್ರಿ ಇವತ್ತು ನೀರು ಕುಡಿದ್ರೆ 6 ಗಂಟೆಗೆ ನೀರು ಕುಡಿದ್ರೆ ಮರು ದಿವಸ ಅಲ್ಲ, 24 ತಾಸು 48 ತಾಸು ಅಥವಾ 50 ತಾಸುವರೆಗೆ ನೀರಿಲ್ಲದೆ ಬದುಕಬಹುದು ಅಂತ. ಆದರೆ ಈಗ ಆಗಲ್ಲ, ಅದು ಯಾವಾಗಲೂ ಆಗಲ್ಲ. ಬಹಳ ಅಂದ್ರೆ 1 ದಿವಸ 24 ತಾಸು ನೀರು ಕುಡಿಲಾರದೆ ಬದುಕಬಹುದು. ಇನ್ನು 3ನೇದು ಅಗ್ನಿತತ್ವ, ಸೂರ್ಯ. ಅಗ್ನಿತತ್ವದ ಮೂಲ ಯಾವುದು? ಸೂರ್ಯ. ಸೂರ್ಯ ಇಲ್ಲದೆ ನಾವು 12 ಗಂಟೆಗಳ ಕಾಲ ಬದುಕ್ತೇವೆ. ಒಂದ್ ವೇಳೆ ಸೂರ್ಯ ಖಾಯಮಾಗಿ ಬಿಟ್ರೆ ನಾವು ಯಾರು ಬದುಕಕ್ಕಾಗಲ್ಲ, ಅಷ್ಟು ಬಿಸಿಯಾಗಿರುತ್ತೆ. ಇವರೆಲ್ಲ ಚಂದ್ರಲೋಕಕ್ಕೆ ಹೋಗಿ ಮನೆ ಮಾಡಬೇಕು, ಚಂದ್ರಲೋಕದಲ್ಲಿ ಸೈಟ್ ಮಾಡಬೇಕು ಅಂತೇಳಿ ಏನೋ ಚುಚ್ಚಾಟನೆ ಮಾಡ್ತಿದ್ದಾರೆ. ಇನ್ನು ಪ್ರಾಯಶಃ 100 ವರ್ಷ ಆದರೂ 200 ವರ್ಷ ಆದರೂ ಚಂದ್ರನ ಮೇಲೆ ಮನುಷ್ಯ ಯಾವುದೇ ಸೇಫ್ಟಿ ಡ್ರೆಸ್ ಹಾಕುವುದಿಲ್ಲ.
ಹಾಕ್ಕೊಳ್ಳಾದೆ ಬದುಕಕ್ಕೆ ಸಾಧ್ಯ ಇಲ್ಲ. ಅಥವಾ ಈಗ ನನಗೆ ಡೌಟ್ ಶುರುವಾಗಿದೆ, ಚಂದ್ರನ ಮೇಲೆ ಹೋಗಿದ್ದೀನಿ ಅಂತ ಏನು ಹೇಳ್ತಿದ್ರಲ್ಲ, ಕೆಲವು ವಿಜ್ಞಾನಿಗಳು ಅದನ್ನ ಡೌಟ್ ಮಾಡಿದ್ರು. ಇವಾಗ ನಮ್ಮ ವಿಕ್ರಮ್ ರಾವ್ ಅದು ಇದು ಎಲ್ಲ ವಿಷಯ ತಿಳ್ಕೊಂಡಿದ್ದೇನೆ. ಈಗ ನಿಮಗೆ ಇಲ್ಲಿ ಕಲ್ಯಾಣದಲ್ಲಿ ಹೈಯೆಸ್ಟ್ ಅಂದರೆ ಹೀಟ್ ಬಿಸಿ ಎಷ್ಟು ಡಿಗ್ರಿವರೆಗೆ ಹೋಗ್ಬೋದು? ಯಾಕಂದ್ರೆ ಕಲ್ಪನೆ ಇದೆಯಾ? ಮೇ ತಿಂಗಳು ಜೂನ್ ತಿಂಗಳು 42 ಅಷ್ಟೇನಾ? 42-48 ಹೌದು, ಆಗಿರ್ಬೋದು. ಕಲ್ಪನೆಗಳಂತೂ ಆಗತ್ತೆ. ನಿಮ್ಮ ಕಲ್ಯಾಣದಲ್ಲಿ ಆಗುತ್ತೆ ಇಲ್ಲ ಗೊತ್ತಿಲ್ಲ. ಇವಾಗಿದೆಯಾ? ಹೌದು, 42 ಆಗಿರ್ಬೋದು. ಧಾರವಾಡದಲ್ಲೇ 40-42 ಆಗಿತ್ತು ಅಂದರೆ ಕಲ್ಯಾಣದಲ್ಲಿ 47 ಖಂಡಿತ ಆಗಿದೆ. ಚಂದ್ರನ ಮೇಲೆ 14 ದಿನಗಳ ಕಾಲ ಚಂದ್ರನ ಮೇಲೆ 200 ಡಿಗ್ರಿ ಸೆಲ್ಸಿಯಸ್ 220 ಡಿಗ್ರಿ ಸೆಲ್ಸಿಯಸ್ ವರೆಗೆ ಹೀಟು ಹೆಚ್ಚಾಗಿರುತ್ತೆ. ಅರ್ಥ ಆಯ್ತಾ? 200 ಡಿಗ್ರಿ ಸೆಲ್ಸಿಯಸ್ ಟು 220 ಡಿಗ್ರಿ ಸೆಲ್ಸಿಯಸ್ ವರೆಗೆ ಹೆಚ್ಚಾಗುತ್ತೆ. ಚಳಿ ಎಷ್ಟಾಗುತ್ತಪ್ಪ ಅಂದರೆ ಅದಕ್ಕೆ ವಿರುದ್ಧವಾಗಿ ಮೈನಸ್ ಅಂದರೆ 0ರಿಂದ ಕೆಳಗೆ ಚಳಿ ಶುರುವಾದರೆ 1 ಡಿಗ್ರಿ 0 ಡಿಗ್ರಿ, ಅದಕ್ಕೆ ಇನ್ಮೇಲೆ ಮೈನಸ್ ಅಂತ ಹೇಳ್ಕೊಂಡು 1 2 3 4 ಈ ಥರ ಹೇಳ್ಕೊಂಡು ಹೋಗುತ್ತೆ. ಚಂದ್ರನ ಮೇಲೆ ಹೈಯೆಸ್ಟ್ ಅಂದರೆ -200 ಡಿಗ್ರಿ ಚಳಿ ಇರುತ್ತೆ. 14 ದಿವಸ ಹಂಗಿರುತ್ತೆ, 14 ದಿವಸ ಹಿಂಗಿರುತ್ತೆ. ಯಾವತ್ತೂ ಚಂದ್ರನ ಮೇಲೆ ಹೋಗಿ ಹೇಳಿದ್ರು ಅಲ್ಲಿ ಎಷ್ಟು ತಾಸಿದ್ರು, ಅವರಿಗೆ ಚಳಿ ಇತ್ತ, ಹಗಲತ್ತಿತ್ತ, ರಾತ್ರಿ ಇತ್ತ, ಏನೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅಂದರೆ ನಾವಿಲ್ಲಿ ತಿಳ್ಕೋಬೇಕು ಅಂದರೆ ಮನುಷ್ಯ ಕಲ್ಯಾಣಕ್ಕಾಗಿ ಒಳ್ಳೆ ಕೆಲಸಕ್ಕಾಗಿ ನಿಜವಾಗಿ ಹಣ ಖರ್ಚು ಮಾಡಿದರೆ ಮನುಷ್ಯರನ್ನು ಒಳ್ಳೆ ಭಾವದಿಂದ ಎಲ್ಲರಿಗೂ ಹಿತವಾಗಲಿ ಅನ್ನೋ ದೃಷ್ಟಿಯಿಂದ ಬದುಕಿದರೆ ಕೇವಲ 1 ತಿಂಗಳು 2 ತಿಂಗಳ ಅವಧಿಯಲ್ಲಿ ಈ ಭೂಮಿಯಿಂದ ಕೈಲಾಸ ಮಾಡಬಹುದು. ಚಂದ್ರಲೋಕಕ್ಕೆ ಅಂತ ಹೇಳಿ ಮತ್ತು ಉಪಗ್ರಹ ಬಿಡೋದಕ್ಕಾಗಿ ಸಾವಿರಾರು ಕೋಟಿ ಒಂದೊಂದು ದೇಶ ಖರ್ಚು ಮಾಡುತ್ತೆ. ಅದೇನಿಲ್ಲ, ಅಲ್ಲಿ ಕೇವಲ ನಿಮಗೆ ನಾವು ಭೋಗ ಕಲ್ಪಿಸಬೇಕು ಅಂತ, ಅನುಕೂಲ ಮಾಡಬೇಕು ಅಂತ UPI ದುಡ್ಡು ಕಳಿಸೋದು, ಫೋನಲ್ಲಿ ಮಾತಾಡೋಕ್ಕೆ ಇಲ್ಲಿಂದ ಒಂದು ಕ್ಷಣದಲ್ಲಿ ಬೆಂಗಳೂರು ಜೊತೆ ಸಂಪರ್ಕ, 2 ಸೆಕೆಂಡಲ್ಲಿ 1 ಸೆಕೆಂಡಲ್ಲಿ ದಿಲ್ಲಿಯವ್ರ ಜೊತೆ ಸಂಪರ್ಕ, ಇದಕ್ಕೆಲ್ಲ ಉಪಗ್ರಹಗಳು ಬೇಕು. ಚಂದ್ರಲೋಕಕ್ಕೆ ಅಮೆರಿಕಾದವ್ರು ಕಳಿಸೋದಂದ್ರೆ ನಾವು ಕಳಿಸ್ಬೇಕು ಅಂತ ರಷ್ಯಾದವರು. ಇನ್ನು ರಷ್ಯಾದವರು ಒಬ್ಬರು ಯಾರು ಚಂದ್ರಲೋಕಕ್ಕೆ ಹೋಗಿಲ್ಲ. ಅಮೆರಿಕಾವ್ರು ಹೋಗಿದ್ದು ಸತ್ಯವೋ ಅನ್ನೋ ಪ್ರಶ್ನೆ ಶುರುವಾಗಿದೆ. ಅದೇನೇ ಒಂದು ವೇಳೆ ಅಂದರೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸೂರ್ಯ ಇಲ್ಲೇ ನಾವು ಕೆಲವು ದಿವಸ ಬದುಕಬಹುದು. ಆದರೆ ಮುಂದಿನ ತತ್ವ ಗಾಳಿ ತತ್ವ. ಗಾಳಿಯಲ್ಲೇ ಎಷ್ಟೊತ್ತು ಬದುಕ್ತೀರ ನೀವು? ಎಷ್ಟೊತ್ತು ಬದುಕಬಹುದು ಗೊತ್ತಿಲ್ಲ ಅಲ್ಲ? ಎಷ್ಟು ಜನ ಬದುಕಬಹುದು? ಬದುಕಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಈ ಭೂಮಿ ಹುಟ್ಟಿ 460 ಕೋಟಿ ವರ್ಷಗಳಾಗಿದ್ದರು. ಮನುಷ್ಯ ಈ ಭೂಮಿ ಮೇಲೆ ಬಂದು, ಗಿಡ ಮರಗಳು ಈ ಭೂಮಿ ಮೇಲೆ ಬಂದು ಇನ್ನು 60 ಕೋಟಿ ವರ್ಷನೂ ಆಗಿಲ್ಲ. 60 ಕೋಟಿ ವರ್ಷನೂ ಆಗಿಲ್ಲ. 400 ಕೋಟಿ ವರ್ಷ ಅಥವಾ 410 450 ಕೋಟಿ ವರ್ಷ ಈ ಭೂಮಂಡಲ ಸುಮ್ಮನೆ ಇತ್ತು. ಒಂದು ರೀತಿ ಜಡವಾಗಿ ಹೇಗೆ ಮಂಗಳ, ಬುಧ, ಗುರು,
ಶುಕ್ರ ಎಲ್ಲ ಇದಾವಲ್ಲ, ಆ ಹಂತದಲ್ಲಿ ಈ ಭೂಮಿ ಇತ್ತು. ಅಂದರೆ ಲೆಕ್ಕ ಹಾಕಿ ನಮ್ಮ ಜೀವನದ ಮಹತ್ವ, ಆಕ್ಸಿಜನ್ ಮಹತ್ವ, ಆಮ್ಲಜನಕದ ಮಹತ್ವ ಈಗ ನಿಮಗೆ ಅರ್ಥ ಆಗುತ್ತೆ. ಗೊತ್ತಾಯ್ತಲ್ವಾ? ಈ ಭೂಮಿ ಮೇಲೆ, ಈ ಭೂಮಿಯನ್ನ ಕ್ರಿಶ್ಚಿಯನ್ರು ಅಥವಾ ಸಮಗ್ರ ಸೃಷ್ಟಿಯನ್ನ ಬೈಬಲ್ ಕೇವಲ 6 ದಿನಗಳಲ್ಲಿ ಹುಟ್ಟಿಸಬೇಕು. 6 ದಿನದಲ್ಲಿ ಪರಮಾತ್ಮ ಸೃಷ್ಟಿ ಮಾಡಿ 7ನೇ ದಿವಸ ವಿಶ್ರಾಂತಿ ತಗೊಂಡ್ಬಿಟ್ಟಂತೆ. ಭಾನುವಾರ ಅವನಿಗೂ ಹಾಲಿಡೇ ಕೊಟ್ಟಿದ್ದಾರೆ. ಗೊತ್ತಾಯ್ತಾ? ಆದರೆ ಪುಣ್ಯವಶಾತ್ ಗೆಲಿಲಿಯೋ, ಇನ್ನು ಕೆಲವರು ನ್ಯೂಟನ್, ಐನ್ಸ್ಟೀನ್ ಇಂತಹ ಕೆಲವು ಪುಣ್ಯಾತ್ಮಗಳು ಅದಕ್ಕೆ ಬೇಕಾದಂತಹ ಸಂಗತಿಗಳನ್ನು ಕಂಡುಹಿಡಿದು, ದೂರದರ್ಶಕ ಯಂತ್ರವನ್ನು ಕಂಡುಹಿಡಿದು ನಮಗೊಂದು ಸತ್ಯವನ್ನು ತೋರಿಸ್ಕೊಟ್ರು. ಏನಪ್ಪ ಅಂದರೆ, ಈ ಭೂಗ್ರಹ ಸೂರ್ಯನ ಈ ಬ್ರಹ್ಮಾಂಡದ ಸೆಂಟರ್ ಅಲ್ಲ. ಮೊದಲು ಈ ಭೂಮಂಡಲವೇ ಸೌರಮಂಡಲದ ಸೆಂಟರ್ ಅಂತ ತಿಳ್ಕೊಂಡಿದ್ರು. ಆ ಥರ ವಚನಗಳನ್ನು ಕೂಡ, ಅಂದರೆ ಚಂದ್ರ ಅಂದರೆ ಹಿಮಾಲಯದಲ್ಲಿದ್ದಾನೆ, ಶಶಿಧರ ಗಂಗಾಧರ ಹಿಮಾಲಯದಲ್ಲಿದ್ದಾನೆ ಅನ್ನುವ ಭಾವ ಇತ್ತು ಹಿಂದಿನ ಕಾಲದಲ್ಲಿ. ಈಗ ಗೊತ್ತಾಗಿದೆ ಹಿಮಾಲಯದಲ್ಲಿ ಯಾವ ಶಶಿಧರನೂ ಇಲ್ಲ, ಯಾವ ಗಂಗಾಧರನೂ ಇಲ್ಲ, ಚಂದ್ರನನ್ನು ಧರಿಸಿಕೊಂಡಿಲ್ಲ, ಅಥವಾ ಚಂದ್ರ ಕ್ಷೀರಸಾಗರದಲ್ಲಿ ಎದ್ದು ಬಂದಿಲ್ಲ ಅನ್ನೋದೆಲ್ಲ ಗೊತ್ತಾಗಿದೆ. ಅಂದರೆ ನಾವಲ್ಲಿ ತಿಳ್ಕೋಬೇಕು, ವಿಜ್ಞಾನ ಒಂದು ರೀತಿ ಒಳ್ಳೇದು ಮಾಡಿದೆ, ನಮ್ಮ ಜ್ಞಾನವನ್ನು ಇನ್ನೂ ವಿಸ್ತಾರಗೊಳಿಸಿದೆ. ಆದರೆ ರಾಜಕಾರಣಿಗಳು ಮತ್ತು ಇತರ ಎಲ್ಲ ಜನರು ವಿಜ್ಞಾನಕ್ಕೆ ಒಂದು ಮಿತಿಯನ್ನು ಹಾಕಬೇಕು. ಭೋಗಕ್ಕೆ, ವೈಜ್ಞಾನಿಕ ಸಂಶೋಧನೆಗಳಿಗೆ ಒಂದು ಮಿತಿಯನ್ನು ಹಾಕೋಬೇಕು. ವಿಜ್ಞಾನ ಬಳಸೋದಕ್ಕೆ ಒಂದು ಮಿತಿಯನ್ನು ಹಾಕೋಬೇಕು. ಸುಮಾರು 2,500-3,000 ವರ್ಷಗಳ ಹಿಂದೆ ನಡೆದಂಥ ಒಂದು ಘಟನೆ ಈ ಸಂದರ್ಭದಲ್ಲಿ ನನಗೆ ನೆನಪಾಗ್ತಾ ಇದೆ. ನಿಮಗೆಲ್ಲ ಗೊತ್ತು, ಚೀನಾ ದೇಶದಲ್ಲಿ ಒಬ್ಬ ತತ್ವಜ್ಞಾನಿ ಇದ್ದ. ಅವನ ಧರ್ಮಸ್ಥಾಪಕ ಅಂತ ಕೂಡ ಹೇಳ್ತಾರೆ, ಕನ್ಫ್ಯೂಷಿಯಸ್. ಅವನ ಹೆಸರು ಕನ್ಫ್ಯೂಷಿಯಸ್. ಹೀಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಒಬ್ಬ ಅಜ್ಜ ತೋಟದಲ್ಲಿ ನೀರು ಸೇರ್ತಾ ಇದ್ದ. ವಯಸ್ಸಾಗಿತ್ತು. ಕನ್ಫ್ಯೂಷನ್ಸ್ಗಿಂತ ಹೆಚ್ಚು ವಯಸ್ಸಾದಂಥ ಅಜ್ಜ, ಸುಮಾರು 70-75 ವರ್ಷದ ಅಜ್ಜ ನೀರು ಸೇರ್ತಾ ಇದ್ದ. ಕನ್ಫ್ಯೂಷನ್ಸ್ ಹೋಗಿ ಕೇಳ್ತಾನೆ, ಯಾಕೆ ಬಾವಿಯಿಂದ ನೀರು ಸೇರ್ತಾ ಇದ್ದೀಯ? ಇಷ್ಟು ವಯಸ್ಸಾಗಿದೆ ನನಗೆ, ಕಷ್ಟ ಆಗಲ್ಲ? ಅವಾಗ ಅವನು ಹೇಳೋದಿಲ್ಲ, ಗಿಡಗಳಿಗೆ ನೀರು ಹಾಕಬೇಕಾಗಿದೆ, ಸಸಿಗಳಿಗೆ ನೀರು ಹಾಕಬೇಕಾಗಿದೆ. ನನ್ನ ಮಗ ಹೋಗಿ ನೀರು ಸೇರಿ ಹಾಕ್ಬರ್ತಾನೆ, ನಾನು ಅವನಿಗೆ ಸೇರಿ ಕೊಡ್ತಾ ಇದ್ದೀನಿ. ಯಾಕೋ ಈ ಥರ ಯಾಕೆ ಸೇರ್ತಾ ಇದ್ದೀಯ? ಏತಗಳು ಅಂತ ಬಂದಿದಾವಲ್ಲ, ಗೊತ್ತಿಲ್ವಾ? ಎತ್ತುಗಳ ಕಡೆಯಿಂದ ಎಳಸಿದ್ರೆ, ಕುದುರೆಗಳ ಕಡೆಯಿಂದ ಎಳಸಿದ್ರೆ ನೀವೊಂದು ಸಾರಿಗೆ 10 ಕೊಡ ನೀರು ಬರ್ತದೆ. ನಿನಗೆ ಶ್ರಮನೇ ಆಗೋದಿಲ್ಲ. ಅದಕ್ಕೊಂದು ಹರ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆ ಮಾಡಿದ್ರೆ ಸುಲಭವಾಗಿ ನಿರ್ವಹಿಸ್ಬೋದಲ್ಲ? ಯಾಕೆ ಇದೆಲ್ಲ ಬಂದಿದೆಯಾ, ಕಂಡುಹಿಡಿದಿಲ್ಲ, ನಿನಗೆ ಗೊತ್ತಿಲ್ವಾ? ಅವ್ರ ಮುದುಕ ಅಂತಾನೆ, ಸುಮ್ಮನೆ ಜೋರಾಗಿ ಮಾತಾಡ್ಬೇಡ. ಯಾರಿಗೆ ಹೇಳ್ತಾನೆ? ಧರ್ಮಗುರುವಿಗೆ, ಧರ್ಮ ಪ್ರವರ್ತಕನಿಗೆ ಹೇಳ್ತಾನೆ, ಸುಮ್ಮನೆ. ನನಗೂ ಗೊತ್ತಿದೆ ಅದು. ನಾನು ಅದನ್ನು ಅಳವಡಿಸ್ಕೊಂಡ್ರೆ ನನ್ನ ಮಗ ಸೋಮಾರಿ ಆಗ್ತಾನೆ. ಗೊತ್ತಾಯ್ತಾ? ನನ್ನ ಮಗ ಸೋಮಾರಿ ಆಗ್ತಾನೆ. ಅದಕ್ಕೆ ನನಗೆ ಗೊತ್ತಿದ್ರು ನಾನಿನ್ನು ಅದನ್ನು ನಮ್ಮ ಬಾವಿಗೆ ಅಳವಡಿಸಿಲ್ಲ. ನೀರು ಕೈಯಿಂದ ಸೇರಿ ಎತ್ಕೊಂಡೋಗಿ ಹೊತ್ಕೊಂಡೋಗಿ ಹಾಕ್ಬರ್ತೀವಿ. ನೀನು ಜೋರಾಗಿ ಮಾತಾಡಬೇಡ, ಅವನೆಲ್ಲ ಕೇಳಿಸ್ಕೊಂಡು ಅವನ ಸೋಮಾರಿ ಆಗ್ತಾನೆ ಅಂತ ಹೇಳ್ತಾನೆ. ಇದನ್ನ ನಿಮ್ಮ ಸಿದ್ದರಾಮಯ್ಯನವರಿಗೆ ಗೊತ್ತಾಯ್ತಲ್ಲ,
ಎಲ್ರಿಗೂ ಹೇಳಬೇಕು ಈ ಕಥೆನ. ಆ ಕಥೆ ಹೇಳಿದ್ರು ಅವ್ರು ಇನ್ನೊಂದು ಅದಕ್ಕೊಂದು ಏನೋ ಸ್ಪಷ್ಟೀಕರಣ ಕೊಟ್ಬಿಡ್ತಾರೆ. ಗೊತ್ತಿದ್ದಲ್ಲ ಅಂದರೆ ವಿಜ್ಞಾನದ ಸಾಧನೆಗಳಿಂದ ಜನರನ್ನ ಸೋಮಾರಿಗಳನ್ನಾಗಿ ಮಾಡಿಸಿದರೆ ಬರೀ ಸೋಮಾರಿತನ ಅಷ್ಟೇ ಬರೋಲ್ಲ, ರೋಗಿಗಳು ಆಗ್ತಾರೆ. ಸೋಮಾರಿತನ ಜೊತೆಗೆ ಆಲಸ್ಯದ ಜೊತೆಗೆ ರೋಗ ಕೂಡ ಬರ್ತದೆ. ಶ್ರಮ, ಎಲ್ಲಿ ಶ್ರಮ ಇದೆಯೋ, ಎಲ್ಲಿ ಪರಿಶ್ರಮ ಇದೆಯೋ ಅಲ್ಲಿ ಆರೋಗ್ಯ ಇರ್ತದೆ, ಅಲ್ಲಿ ಆನಂದ ಇರ್ತದೆ. ಪರಿಶ್ರಮ ಜೀವಿಯೇ ಈ ಜಗತ್ತಿನಲ್ಲಿ ಸುಖಿ. ಆದ್ದರಿಂದಲೇ ಬಸವಣ್ಣನವರು ಎಲ್ಲ ಶರಣರು 12ನೇ ಶತಮಾನದಲ್ಲಿ ಘೋಷಿಸಿದ್ದು ಕಾಯಕವೇ. ಗೊತ್ತಾಯ್ತಾ? ಕಾಯಕವೇ ಕೈಲಾಸ. ಕಾಯಕ ಬಿಟ್ಟರೆ ನರಕ ಹಾಗೆ ಆಗ್ತದೆ. ನೋಡಿ ಬೇಕಿದ್ರೆ ಇದೇ ಥರ ಹೋಗಲಿ ಇನ್ನು 10 ವರ್ಷಗಳಲ್ಲಿ ಹಾಸ್ಪಿಟಲ್ ಎಷ್ಟಾಗಿರ್ತದೆ, ಆಲಸಿಗಳು ಎಷ್ಟಾಗಿರ್ತಾರೆ, ಅಪರಾಧಿಗಳು ಕಾಯಕ ಇದ್ದರೆ ಅಪರಾಧಿಗಳು ಜಾಸ್ತಿ ಆಗ್ತದೆ. ಸುಮ್ಮನೆ ಹಣ ಕೊಡಿ ಅಪರಾಧಿಗಳು ಜಾಸ್ತಿ ಜನ ಸೃಷ್ಟಿಯಾಗ್ತಾರೆ. ಆದ್ದರಿಂದ ನಾವೆಲ್ಲರೂ ತಿಳ್ಕೋಬೇಕು, ಶ್ರಮ ಜೀವನ ಇರಲೇಬೇಕು. ಅದಕ್ಕೆ ನಾನು ಹೇಳ್ತಾ ಇದ್ದಿದ್ದು, ಗಾಳಿ ಇಲ್ಲದೆ ನಾವು ಬದುಕಕ್ಕೆ ಸಾಧ್ಯ ಇಲ್ಲ. ಈ ಗಾಳಿ, ಆಕ್ಸಿಜನ್ ಸುಮ್ಮನೆ ಬಂದಿಲ್ಲ ಈ ಭೂಮಿ ಮೇಲೆ. ತಜ್ಞರು ಒಂದು ಅಭಿಪ್ರಾಯ ಹೇಳ್ತಾರೆ, ಮೊದಲು ಭೂಮಿ ತುಂಬ ಕಾರ್ಬನ್ ಡೈಆಕ್ಸೈಡ್ ಇತ್ತು. ಕಾರ್ಬನ್ ಡೈಆಕ್ಸೈಡ್ ಅವ್ರಿಗೆ ಗೊತ್ತಾಗ್ತದೆ ಏನಂತ, ಅದಕ್ಕೆ ಇಂಗಾಲ ಅಮ್ಲ, ಕಾರ್ಬನ್ ಡೈಆಕ್ಸೈಡ್ ಇತ್ತು ಎಲ್ಲೆಲ್ಲೂ. ಅಲ್ಲಿ ಆವಾಗ ಯಾವ ಜೀವವು ವಿಕಾಸ ಆಗಲಿಲ್ಲ. ಹೇಗೋ ಏನೋ ಗೊತ್ತಿಲ್ಲ, ಸಮುದ್ರಗಳ ಸೃಷ್ಟಿಯ ನೀರು ಬಂತು ಸಮುದ್ರದಲ್ಲಿ. ಅದು ಹೇಳ್ತೀನಿ, ಎಷ್ಟೋ ಕೋಟಿ ವರ್ಷಗಳು ಆದಂತಹ ಪ್ರಕ್ರಿಯೆ ಇದೆ. ಆ ನೀರಿನಲ್ಲಿ ಮೊದಲು ನಿಮಗೆಲ್ಲ ಕಲಿಸಿರ್ತಾರೆ, ಅಮೀಬಾ ಅನ್ನುವಂಥ ಏಕಕೋಶ ಜೀವಿ ಉತ್ಪತ್ತಿಯಾಯಿತು ಅಂತ ಹೇಳಿರ್ತಾರೆ. ಅಮೀಬಾಗಿಂತ ಮುಂಚೆ 18 ರೀತಿಯ ಪಾಚಿಗಳು, ಮೈಕ್ರೋ ಆಲ್ಗೆ ಅಂತ ಕರೀತಾರೆ, ಸೂಕ್ಷ್ಮವಾದಂತಹ ಪಾಚಿಗಳು ಸೃಷ್ಟಿಯಾದ. ಆ ಪಾಚಿಗಳು ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಂಡು ಆಕ್ಸಿಜನ್ ಫಿಕ್ಸೇಷನ್ ಮಾಡಿದೆ. ಆಕ್ಸಿಜನ್ ನಿರ್ಮಾಣ ಆಗಕ್ಕೆ ಶುರುವಾಯಿತು. ಮೊಟ್ಟ ಮೊದಲು ಗಿಡ ಮರಗಳು ಬರಲಿಲ್ಲ. ಮೊಟ್ಟ ಮೊದಲು ಪಾಚಿ ವರ್ಗದ ಸಸ್ಯಗಳು, ಈಗ ನೀವು ಸ್ಪ್ರಿಂಗಿನ ತಗೊಳ್ತೀರಲ್ಲ ಆ ಥರದ ಸಸ್ಯಗಳು 24 ತಾಸು 365 ದಿನನೂ ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಂಡೇ ಬೆಳೀತವೆ, ಆಕ್ಸಿಜನ್ ಅನ್ನು ಬಿಡುಗಡೆ ಮಾಡ್ತವೆ. ಈ ಸ್ಥಿತಿ ಸುಮಾರು 100 ಕೋಟಿ ವರ್ಷ. ಎಷ್ಟು ವರ್ಷ? 100 ಕೋಟಿ ವರ್ಷ ಇತ್ತಂತೆ ಭೂಮಿ ಮೇಲೆ. ಆವಾಗ ಹೇಗೋ ಏಕಕೋಶ ಜೀವಿ, ಸಮುದ್ರದ ಜಲಚರಗಳು, ಮತ್ತೆ ಉಭಯವಾಸಿಗಳು, ಆಮೇಲೆ ಗಿಡ ಮರಗಳು ಎಲ್ಲ ಬಂದು ಸಮುದ್ರದಲ್ಲಿ ಕೆಲವು ಸಸ್ಯಗಳು ಬೆಳೆದವು, ಆಮೇಲೆ ಭೂಮಿ ಮೇಲೆ ಸಸ್ಯಗಳು ಬಂದವು. ಹೀಗೆ ಬರ್ತಾ 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 ಸೃಷ್ಟಿಕ್ರಿಯೆ ಆಯಿತು. ಇವತ್ತು ನಾವು ಅವಿವೇಕದಿಂದ, ಅಜ್ಞಾನದಿಂದ ಮರಗಿಡಗಳನ್ನ ಕಡಿದು ಬಿಲ್ಡಿಂಗ್ಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಆಮೇಲಿಂದ ಏನೆಲ್ಲ ರಸ್ತೆಗಳು ಕಡಿಬೇಕಾದ್ರೆ, ರಸ್ತೆಗಳು ಮಾಡಬೇಕಾದ್ರೆ ಆಜುಬಾಜುಕಿನ 100 ವರ್ಷದ ಗಿಡಗಳನ್ನು ಸುಲಭ ಕಡಿದ್ಬಿಡ್ತಾರೆ. ಅದೇ 5-10 ವರ್ಷಗಳಲ್ಲಿ ಮರಗಿಡಗಳನ್ನು ಬೆಳೆಸಬೇಕು, ರಸ್ತೆ ಆಜುಬಾಜು ಬೆಳೆ. ಯಾವ ಕಾಂಟ್ರಾಕ್ಟರ್ಗಳು, ಯಾವ ಸರ್ಕಾರಗಳು ಕಾಲ ಹಾಕೋದಿಲ್ಲ. ಅಂದರೆ ನಾವಿಲ್ಲಿ ತಿಳ್ಕೋಬೇಕು, ಮನುಷ್ಯ ಎಷ್ಟು ಅಜ್ಞಾನದಿಂದ ಬದುಕ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ರಳಯಕ್ಕೆ ಇನ್ನೇನು ಬೇಕಾಗಿಲ್ಲ. ನಾವು ಮಾಡ್ತಾ ಇರ್ತಕ್ಕಂಥ ತಪ್ಪುಗಳು, ನಾವು ಮಾಡ್ತಾ ಇರ್ತಕ್ಕಂಥ ಅತಿರೇಕಗಳು. ಇವತ್ತು ಕೂಡ ಡೆಲ್ಲಿನಲ್ಲಿ ಒಳ್ಳೆ ಗಾಳಿ ಸಿಗ್ತಾ ಇಲ್ಲ, ಉಸಿರು ಮಾಡಕ್ಕೆ ಒಳ್ಳೆ ಗಾಳಿ ಸಿಗ್ತಾ ಇಲ್ಲ ಡೆಲ್ಲಿನಲ್ಲಿ. ಆ ಡೆಲ್ಲಿಯ ಸ್ಥಿತಿ ಮುಂದೆ ಮುಂಬೈಗೂ ಬರ್ತದೆ, ಕಲ್ಕತ್ತಾಕ್ಕೂ ಬರ್ತದೆ, ಬೆಂಗಳೂರಿಗೂ ಬರ್ತದೆ,
ಕಲಬುರಗಿಗೂ ಬರ್ತದೆ, ಬೀದರ್ಗೂ ಬರುತ್ತೆ, ಮೊಸರು ಕಲ್ಯಾಣಕ್ಕೆ ಬರುತ್ತಾ? ಬರಲ್ಲ ಅಂತ ಕಾಣುತ್ತೆ. ಅಷ್ಟೊಂದು ಶೇರ್ ಆಗ್ತಾರೆ ನೋಡೋಣ. ಆಗ್ತಾರ ನೋಡೋಣ. ಹಾಗಾದ್ರೆ ಮರಗಿಡಗಳನ್ನು ಹಚ್ಚಿ ಎಲ್ಲ ರಸ್ತೆ ಬಾಜು ಎಲ್ಲೆಲ್ಲಿ ರಸ್ತೆ ಅಕ್ಕಪಕ್ಕ ಖಾಲಿ ಇದೆ ಅಲ್ಲೆಲ್ಲ ಮರಗಿಡಗಳು ಹಚ್ಚಿ. ತುಮಕೂರಿನಲ್ಲಿ ಒಬ್ಬ ಸಿದ್ದಪ್ಪ ಅಂತ ಇದ್ದಾರೆ, ಪ್ರೊಫೆಸರ್ ಸಿದ್ದಪ್ಪ ಅಂತೇಳಿ ಬೇವಿನ ಗಿಡಗಳು ಮತ್ತು ಕೆಲವು ಜಾತಿಯ ಗಿಡಗಳನ್ನು ಆಯ್ಕೆ ಮಾಡಿಕೊಂಡು ಸುಮಾರು 1,00,000ಕ್ಕಿಂತಲೂ ಹೆಚ್ಚು ಗಿಡಗಳನ್ನು ರಸ್ತೆ ಆಜುಬಾಜು ಹಚ್ಚಿದ್ದಾರೆ. ಈಗ ಎಷ್ಟು ದೊಡ್ಡವಾಗಿವೆ. ತುಮಕೂರಿನಲ್ಲಿ ನಡೀತಾ ಇದೆ. ಸಾಲುಮರ ತಿಮ್ಮಕ್ಕ ಜಪ ಮಾಡ್ತಾರಲ್ಲ, ಆಕೆ ಕೂಡ ಮೊದಲು ಆ ತುಮಕೂರಿನ ಸಮೀಪದಲ್ಲಿ ಯಾವುದೋ ಹಳ್ಳಿ ಸೇರಿದಂಥವ್ರು, ಗೊತ್ತಾಯ್ತಲ್ಲ. ಆದ್ದರಿಂದ ನಾವಿಲ್ಲಿ ತಿಳ್ಕೋಬೇಕು, ನಾವು ಈ ವಾಯುವಿನ ಮಹತ್ವ, ಅದರಲ್ಲೂ ಆಕ್ಸಿಜನ್. ಅದಕ್ಕೆ ಆವಾತವಾಯಿ ಭೇಷಜನ್ ವಿವಾತವಾಯಿ ಯದ್ರಪ. ಅಂದರೆ ನಮಗೆ ನಾವು ತೆಗೆದುಕೊಳ್ತಕ್ಕಂಥ ಆಮ್ಲಜನಕ ಅದು ಏನು? ಭೇಷಜನ್. ಭೇಷಜ ಅಂದರೆ ಔಷಧಿ. ಭೇಷಜನ್ ಏನು? ಔಷಧಿ. ಆಕ್ಸಿಜನ್ನೇ ಔಷಧಿ. ಮತ್ತೆ ಆಹಾರ ಜೀರ್ಣ ಆಗಬೇಕಾದ್ರೆ, ಉಂಡಂತ ಆಹಾರ ಜೀರ್ಣ ಆಗಬೇಕಾದ್ರೆ ಅದು ಕೂಡ ಮುಂದೆ ಏನಾಗುತ್ತೆ ಗೊತ್ತಾ? ಒಡೆದು ಕಣಗಳಾಗಿ ಬೇರೆ ಬೇರೆ ಪ್ರೋಟೀನ್ ಆಗಿ, ಫ್ಯಾಟ್ ಆಗಿ ಕನ್ವರ್ಟ್ ಆಗಿ, ಶುಗರ್ ಆಗಿ ಕನ್ವರ್ಟ್ ಆಗಿ, ಕೊನೆಗೆ ಆಕ್ಸಿಜನ್ ಆಗಿ ನೀರಾಗುತ್ತೆ. ಆಮೇಲೆ ಆಕ್ಸಿಜನ್ ಆಗಿ ಶಕ್ತಿ ಆಗ್ತಕ್ಕಂಥದ್ದು. ಆ ಪ್ರಕ್ರಿಯೆ ಅಷ್ಟು ಅದ್ಭುತವಾದಂಥ ಪ್ರಕ್ರಿಯೆ ನಡೀತಾ ಇದೆ. ಅದಕ್ಕೆ ನೀವು ಎಷ್ಟು ಊಟ ಮಾಡ್ತೀರಾ ಮುಖ್ಯ ಅಲ್ಲ, ಎಷ್ಟು ಆಕ್ಸಿಜನ್ ತಗೊಳ್ತೀರ, ಎಷ್ಟು ನೀರು ಕುಡಿತೀರಾ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ಸಂಗತಿ. ಈಗ ನಿಮಗೆ ಕುಡಿಲಿಕ್ಕೆ ಒಳ್ಳೆ ನೀರು ಸಿಗ್ತಾ ಇಲ್ಲ. ನಾನು ನೋಡಿದೆ, ಹೊಸಕಲ್ಯಾಣಕ್ಕೆ ಬಂದೀಗ 10 ದಿವಸ ಆಯಿತು. ನಮ್ಮ ಆಶ್ರಮದಲ್ಲಿ ಸಿಕ್ಕಂತಹ ನೀರು ನಾವು ಮಳೆ ನೀರು ಕುಡಿತೀವಿ. 365 ದಿವಸನೂ ಮಳೆ ನೀರನ್ನೇ ಕುಡಿತೀವಿ ನಮ್ಮ ಆಶ್ರಮದಲ್ಲಿ. ಅಡಿಗೆಗೆ ಮತ್ತೆ ಕುಡಿಯೋದಕ್ಕೆ ಮಳೆ ನೀರು ಬಳಸ್ತೀವಿ. ಅದು ನೀರಿನ ಬಗ್ಗೆ ಬಂದಾಗ ಹೇಳ್ತೀನಿ, ನಾನು ವಿವರವಾಗಿ ಹೇಳ್ತೀನಿ. ನಿಮಗೀಗ ಒಳ್ಳೆ ಕುಡಿಯೋ ನೀರು ಸಿಗ್ತಾ ಇದೆ. ಮುಂದೆ ಬರ್ತಾ ಆಕ್ಸಿಜನ್ ಕೂಡ ಸಿಗೋದು ಕಷ್ಟ ಆಗುತ್ತೆ. ಒಳ್ಳೆ ಆಕ್ಸಿಜನ್ ಸಿಕ್ಕೋದಿಲ್ಲ. ಅದಕ್ಕೆ ಮಕ್ಕಳಿಗೆ ಹೇಳಿ, ಮನೆ ಕಟ್ಟೋದು ಹೊಲಗಳನ್ನೆಲ್ಲ ಸೈಟ್ ಮಾಡಿ ಏನು ಮನೆಗಳನ್ನೆಲ್ಲ ಕಡಿದು ಬೆಳೆಗಳನ್ನು ಕಡಿಮೆ ಮಾಡಿ ಸೈಟ್ ಮಾಡಿ ಇಂಪ್ರೂವ್ ಮಾಡಿ ಕೋಟಿ ಗಳಿಸಿ ಎಲ್ಲಿ ಇಡ್ತಾ ಇದ್ದೀರಾ? ಎಲ್ಲಿ ಇಟ್ಕೊಂತೀರ? ಈಗ ಮಾತ್ರ 1 ಕೋಟಿ ರೂಪಾಯಿ ದುಡ್ಡಿದೆ ಅಂತ ಇಟ್ಕೊಳ್ಳಿ. ಯಾರು ಬರಲ್ಲ, ಇಟ್ಟಿರೋ ಚಿಂತೆ ಮಾಡಬೇಡಿ. ಯಾರು ಹೂ ಅಂತ ಇಲ್ಲ. ಅದಕ್ಕೆ ಹೂ ಅಂದ್ರೆ ಮತ್ತೆ ನಮ್ಮ ಮೇಲೆ ಕಣ್ಣಿಟ್ಟ ಅಂತೇಳಿ 1 ಕೋಟಿ ರೂಪಾಯಿ ಗಳಿಸ್ತೀರಾ. ನೀವು ಮನೇಲಿ ಇಟ್ಕೊತೀರಾ? ಇಲ್ಲ. ಇಲ್ಲಿ ಇಟ್ಕೊತೀರಾ? ಬ್ಯಾಂಕಲ್ಲಿ ಇರ್ತೀರಾ. ಕೋಟಿ ಗಳಿಸಿ ಮನೇಲಿ ಇಡೋದಿಲ್ಲ. ಅದಕ್ಕೆ ನಾವು ತಿಳ್ಕೋಬೇಕು, ಕೇವಲ ಆ ಹುಚ್ಚು ಕೋಟ್ಯಾಧೀಶ ಬಿಲಿಯನರ್ ಟ್ರಿಲಿಯನರ್ ಅಂತೇಳಿ ನಮಗೇನು ಹುಚ್ಚು ಬೆಳೆಸ್ತಾ ಇದ್ದಾರೆ ನಮ್ಮ ರಾಜಕಾರಣಿಗಳು, ನಮ್ಮ ಉದ್ಯಮಿಗಳು. ಆ ಹುಚ್ಚನ್ನು ಬೆಳೆಸ್ಕೊಳ್ಳೋದು ಬೇಡ. ನೀವೆಷ್ಟು ಬೆಳೆಸಿದ್ರು ನೋಟೇ ನಮ್ಗೆ ಆಕ್ಸಿಜನ್ ಕೊಡಲ್ಲ, ಬಂಗಾರ ಆಕ್ಸಿಜನ್ ಕೊಡಲ್ಲ, ನೋಟು ಆಕ್ಸಿಜನ್ ಕೊಡಲ್ಲ, ಬಂಗಾರ ಆಕ್ಸಿಜನ್ ಕೊಡಲ್ಲ. ಯಾವ ಬಿಲ್ಡಿಂಗ್ ಯಾವ್ದಾದ್ರು ಕಟ್ಟಡ ಆಕ್ಸಿಜನ್ ಕೊಡ್ತದೆ ಅಂದ್ರೆ ರಾಮ ಮಂದಿರ. ನೀವು ಅನುಭವ ಮಂಟಪಕ್ಕೆ 600 ಕೋಟಿ ಖರ್ಚು ಮಾಡ್ತಾ ಇದ್ದೀರಿ, 650 ಕೋಟಿ ಖರ್ಚು ಮಾಡ್ತಾ ಇದ್ದೀರಿ. ರಾಮ ಮಂದಿರಕ್ಕೆ ಎಷ್ಟು ಕೊಡಿಸಿದ್ರೆ ಗೊತ್ತಾ? 4,000 ಕೋಟಿ. 4,000 ಕೋಟಿ ಕೊಡಿಸಿದ್ದಾರೆ.
ಹೌದಾ? ರಾಮ ಮಂದಿರ ಕಟ್ಟಿದ್ರು, ಇನ್ನೂ ಕಟ್ತಾ ಇದ್ದಾರೆ. ರಾಮ ಮಂದಿರ ಏನಾದ್ರು ಆಕ್ಸಿಜನ್ ಕೊಡುತ್ತೇನೆ. ಇವರೆಲ್ಲ ಇಷ್ಟೊಂದು ಮಸೀದಿ ಕಟ್ಟಿದಾರಲ್ಲ, ಬೆಳಿಗ್ಗೆ ಎದ್ದು ಕೂಡಲೇ ನೂರಾರು ಸಾವಿರಾರು ಲಕ್ಷಾಂತರ ಮಸೀದಿಗಳಲ್ಲಿ ಒಂದೇ ಟೈಮ್ ನಮಾಜ್ ಮಾಡ್ತಾರಲ್ಲ, ಆ ನಮಾಜ್ ಮಾಡೋರು ಆ ಗುಂಬಸ್, ಆ ಗುಮ್ಮಟ ಏನಾದ್ರು ಆಕ್ಸಿಜನ್ ಕೊಡುತ್ತಾ? ಕೊಡೋದಿಲ್ಲ. ಅದಕ್ಕೆ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿಗಳು ಘೋಷಿಸಿದರು, ನಾನು ಗಾಳಿಯನ್ನ ದೇವಾನಾಂ ದೂತ ಈಯಸೆ ಅಂತೇಳಿ. ದೇವಾನಾಂ ದೂತ ಈಯಸೆ, ನಾನು ಗಾಳಿಯನ್ನು ದೇವದೂತನೆಂದು ಕರೆಯುತ್ತೇನೆ. ಋಷಿ ಹೇಳ್ತಕ್ಕಂಥ ಮಾತಿಲ್ಲ. ನಾನು ಗಾಳಿಯನ್ನು ದೇವದೂತನೆಂದು ಕರೆಯುತ್ತೇನೆ. ಎಲ್ಲಿ ಹೇಳಿದ ಮಾತಿದು? ಭಾರತ ದೇಶದಲ್ಲಿ ಹೇಳಿದ ಮಾತು. ನಾವಾತವಾಯಿ ದೇಶಜಂ ವಿವಾದವಾಯ ಯದ್ರಪ ದೇವಾನಾಂ ದೂತ ಈಯಸೆ. ನಾನು ತೆಗೆದುಕೊಳ್ಳತಕ್ಕಂಥ ಗಾಳಿ ಆಕ್ಸಿಜನ್, ಔಷಧಿ, ಬಿಡ್ತಕ್ಕಂಥ ಕಾರ್ಬನ್ ನನ್ನ ರೋಗವನ್ನು ನಿವಾರಿಸುತ್ತೆ. ಆದ್ದರಿಂದ ಗಾಳಿ ಅದು ದೇವದೂತ ಅಂತ ಕರೆದರು. ನಾವು ಕ್ರಿಶ್ಚಿಯನ್ರು ಯೇಸು ಕ್ರಿಸ್ತನಿಗೆ ದೇವರ ಮಗ ಅಂತಾರೆ. ಮುಸಲ್ಮಾನರು ಮೊಹಮ್ಮದ್ ಪೈಗಂಬರನಿಗೆ ದೇವದೂತ ಅಂತ ಕರೀತಾರೆ. ನಮ್ಮವರು ಕೂಡ ಶರಣರು ಬಸವಣ್ಣನವರಿಗೆ ಸಂಗನ ಬಸವಣ್ಣ. ಸಂಗನ ಬಸವಣ್ಣ ಅಂದರೆ ಬಸವಣ್ಣವ್ರ ಇಟ್ಟ ಹೆಸರು ಬಸವರಸ. ಮುಂದೆ ಪ್ರೀತಿಯಿಂದ ಕರೆದ ಹೆಸರು ಬಸವಣ್ಣ, ಬಸವರಾಜ. ಆದರೆ ಶರಣರು ಅಧಿಕೃತವಾಗಿ ಕೊಟ್ಟ ಹೆಸರು ಸಂಗನ. ಕೇಳಿದ್ರಿಲ್ಲ? ಸಂಗನ ಬಸವಣ್ಣ. ಸಂಗನ ಬಸವಣ್ಣ ಅಂದ್ರೆ ಏನರ್ಥ? ಸನ್ ಆಫ್ ಗಾಡ್, ಸನ್ ಆಫ್ ಗಾಡ್. ಮುಂದಿನವರು ಎಲ್ಲರಿಗೂ ಅವರಿಗೆ ವಚನಾಂಕಿತ ಜೊತೆಗೆ ಗುಹೇಶ್ವರ ಅಲ್ಲವ, ಕರಿದೇವ, ಮಚಿದೇವ ಹಿಂಗೆಲ್ಲ ಹೇಳ್ಕೊಂಡು ಬಂದರು. ಶೂನ್ಯ ಸಂಬಂಧಿಕರು ಅವರು ಹೇಳ್ಕೊಂಡು ಬಂದರು. ಆದರೆ ಎಲ್ಲ ಶರಣರು ಸೇರಿ ಬಸವಣ್ಣನನ್ನ ಸಂಗನ ಬಸವಣ್ಣ, ಮಹಾಲಿಂಗದ ಅವತಾರ ಅಂತ ಕರೆದರು. ಗೊತ್ತಾಯ್ತಲ್ವಾ? ಸರಿ. ಆದರೆ ನಾವು ಏನೇ ಹೇಳಿದರೂ ಕೂಡ ಗಾಳಿ ಚೆನ್ನಾಗಿಲ್ಲದೆ ಹೋದರೆ ನಿಮ್ಮ ಯಾವ ಮಂತ್ರವೂ ಕೂಡ, ಯಾವ ವಚನವೂ ಕೂಡ, ಯಾವ ಬೈಬಲ್, ಯಾವ ಖುರಾನ್, ಯಾವ ಭಗವದ್ಗೀತೆ ಯಾವುದೂ ನಿಮ್ಮನ್ನು ಬದುಕಿಸಲಾರದು, ಯಾವುದೂ ನಿಮಗೆ ಆರೋಗ್ಯವನ್ನು ಕೊಡಲಾರದು. ನೀವು ಬದುಕಬೇಕು ಅಂದರೆ, ನಿಮ್ಮ ಮಕ್ಕಳ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಏನ್ ಬೇಕು? ಏನ್ ಬೇಕು? ಶುದ್ಧ ಗಾಳಿ. ಕೊಪ್ಪಳದಲ್ಲಿ 2016ರಲ್ಲಿ ನಾನು ಪ್ರವಚನ ಮಾಡ್ತಾ ಇದ್ದೆ. ಅವರು ಒಂದು ಘಟನೆ ನಡೀತು. ಕೊಪ್ಪಳ ಕೂಡ ಶೆಕೆ ಪ್ರದೇಶ, ತುಂಬಾ ಉಷ್ಣ ಕೊಪ್ಪಳದಲ್ಲಿ. ನಿಮ್ಮ ಕಲ್ಯಾಣದ ಅಣ್ಣ ತಮ್ಮನೇ ಆಗೋದು ಕೊಪ್ಪಳ. ಅಲ್ಲಿ ಮೇ ತಿಂಗಳು ಒಬ್ಬರು ಒಂದು ಮನೆಗೆ, ಎಕ್ಕೆ ಪಾಟೀಲ್ ಅನ್ನುವಂತಹ ಒಂದು ಮನೆಗೆ ಪತ್ರಕರ್ತರೆಲ್ಲರೂ ಹೋದರು. ಆವತ್ತು ಕೊಪ್ಪಳದಲ್ಲಿ 41 ಡಿಗ್ರಿ ಸೆಲ್ಸಿಯಸ್ ಉಷ್ಣ ಇತ್ತು. 41 ಡಿಗ್ರಿ ಉಷ್ಣ ಇತ್ತು. ಅದೇ ಪಾಟೀಲರು ಮನೆಯಲ್ಲಿ ಒಳಗಡೆ ಹೋದಾಗ ಅವರು ಮಾಪಕವನ್ನು ತೆಗೆದುಕೊಂಡು ಹೋಗಿದ್ರು. ಉಷ್ಣ ಮಾಪಕವನ್ನು, ಉಷ್ಣತಾ ಮಾಪಕವನ್ನು ಅಂದ್ರೆ ಅಳೆಯಕ್ಕೆ ಅಂತ ಹೇಳಿ ಅದನ್ನ ಥರ್ಮೋಮೀಟರ್ ತಗೊಂಡೋಗಿದ್ರು. ಅವ್ರ ಮನೆ ಒಳಗಡೆ ಎಷ್ಟಿತ್ತಪ್ಪ ಅಂದ್ರೆ 34 ಡಿಗ್ರಿ ಇತ್ತು. ಎಸಿನೇ ಬೇಕಾಗಿಲ್ಲ, 34 ಡಿಗ್ರಿ ತಂಪಿತ್ತು. ಕೊಪ್ಪಳದಲ್ಲಿ 42 ಡಿಗ್ರಿ ಇತ್ತು. ಹಾಗಾದ್ರೆ ಏನ್ ಮಾಡಿದ್ರು ಪಾಟೀಲ್ ಅಂದ್ರೆ 2 ಸೈಟ್ ಇತ್ತು ಅವ್ರದ್ದು. ಆ 2 ಸೈಟಲ್ಲಿ 2 ಸೈಟಲ್ಲೂ ಮನೆ ಕಟ್ಟಲಿಲ್ಲ. 2 ಸೈಟನ್ನು ಬಳಸ್ಕೊಂಡು ಮಧ್ಯದಲ್ಲಿ ಮನೆ ಕಟ್ಟಿಬಿಟ್ಟು ಮನೆ ಸುತ್ತ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಗಿಡಗಳನ್ನು ಬೆಳೆಸಿದ್ರು. ತೆಂಗಿನ ಗಿಡ, ಮಾವಿನ ಗಿಡ, ಬೇರೆ ಬೇರೆ ಗಿಡಗಳನ್ನು ಬೆಳೆಸಿದ್ರು. ಅವು ದೊಡ್ಡವಾಗಿ ಆ ಕೊಂಬೆಗಳನ್ನ RCC ಮೇಲೆ
ಹರಡಿಕೊಂಡು ಆ ಮನೆಯ RCC ಮೇಲೆ ಮರದ ಕೊಂಬೆಗಳು ಹರಡಿಕೊಂಡು ಕಿಟಕಿಗಳು ಗಾಜು ಕಾಯ್ತಿರಲಿಲ್ಲ, ಗೋಡೆ ಕಾಯ್ತಿರಲಿಲ್ಲ, ಸುತ್ತ ಮರಗಿಡಗಳಿತ್ತು. ಆದ್ದರಿಂದ ಸಹಜವಾಗಿ 7 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಕಡಿಮೆ ಆಗಿತ್ತು. ಗೊತ್ತಾಯ್ತಾ ನಿಮಗೆ? ಭೂಮಿಯ ತಾಪಮಾನ ಹೆಚ್ಚಾಗ್ತಾ ಇದೆ, ಭೂಮಿಯ ತಾಪಮಾನ ಹೆಚ್ಚಾಗ್ತಾ ಇದೆ ಎಲ್ಲೂ ಬಿಡ್ಕೊಂತಾರೆ. ಆದರೆ ಮನೆ ಕಟ್ಟೋದು ಬಿಡಂಗಿಲ್ಲ, ಬಿಲ್ಡಿಂಗ್ ಕಟ್ಟೋದು ಬಿಡಂಗಿಲ್ಲ. ಆಮೇಲೆ ರಸ್ತೆಗಳನ್ನು ಮಾಡೋದು ಕಡಿಮೆ ಮಾಡ್ಕೊಳ್ಳೋಲ್ಲ, ರೈಲ್ವೆ ಹಳಿಗಳನ್ನು ಹಾಕೋದು ಕಡಿಮೆ ಮಾಡ್ಕೊಳ್ಳೋದಿಲ್ಲ. ನಾವು ತಿಳ್ಕೋಬೇಕು, ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಆಕ್ಸಿಜನ್ ಅನ್ನು ಹೆಚ್ಚು ಹೆಚ್ಚು ಉತ್ಪತ್ತಿ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಜೊತೆಗೆ ಇನ್ನೂ ಕೆಲವು ದಿವಸ ನೀವೇನೇ ತಪ್ಪು ಮಾಡಿದರೂ ಕೂಡ ಇನ್ನೂ ಕೆಲವು ದಿವಸ ಪರಮಾತ್ಮ ನಿಮ್ಮನ್ನು ಬದುಕಿಸ್ತಾನೆ. ಹೆಂಗೆ ಬದುಕಿಸ್ತಾನೆ? ಕೆಲವು ದಶಕಗಳು, ಕೆಲವು ಶತಕಗಳೇ ಬದುಕಿಸ್ಬೋದು. ಪ್ರಳಯ ಅಂದರೆ ಇವತ್ತು ನಾಳೆಗೆ ಬಂದ್ಬಿಡಲ್ಲ. ನಮ್ಮ ಕೆಲವರು ಇದಾದ ಕಾಲಜ್ಞಾನ ಉತ್ಸವ ಅಂತೇಳಿ ಅವರು ಪ್ರಳಯ ಆಗದೆ ಕಾಯಿಸ್ಬೇಕು. ಪ್ರಳಯ ಆಗದ ಬಗ್ಗೆ ಹೇಳ್ತಾರೆ. ಪ್ರಳಯ ಮನುಷ್ಯ ಹೇಳೋರಿಗೆ ಆಗಲ್ಲ. ಮನುಷ್ಯ ತಿಳ್ಕೊಂಡಂಗೆ 9,999 ಆಯ್ತು. ಅವತ್ತೇನಾದ್ರು ಏನೆಲ್ಲರೂ ಹೇಳ್ಬಿಟ್ಟಿದ್ರು. ಇನ್ನೊಂದು ಡೇಟ್ ಹೇಳಿದ್ರು 21/12/2012 ಅವತ್ತು ಎಲ್ಲ ಕಾಯ್ತಿದ್ರು ಪ್ರಳಯ ಆಗುತ್ತೆ ಅಂತ. ಅವತ್ತು ಆಗಲ್ಲ, ಆಗಲಿಲ್ಲ. ಮುಂದಕ್ಕಿನ್ನೂ ಹಬ್ಬಿಸ್ಬೋದು, ಹೆದರಬೇಕಾಗಿಲ್ಲ. ಆದರೆ ಪ್ರಜ್ಞೆ ಬೆಳೆಸ್ಕೊಳ್ಳಿ. ಎಲ್ಲೂ ಒಟ್ಟಿಗೆ ಸತ್ತು ಹೋಗಲ್ಲ. ಆದರೆ ವಿಧಿ, ಪ್ರಕೃತಿ ನಿಮ್ಮನ್ನ ದಿವಸ ದಿವಸ ಕೊಲ್ಲುತ್ತೆ. ನಿಮ್ಮ ಮಕ್ಕಳನ್ನ ದಿವಸ ದಿವಸ ಕೊಲ್ಲುತ್ತೆ, ದಿವಸ ದಿವಸ ಅಳಿಸುತ್ತೆ. ಹೇಗೆ ಅಂದರೆ ಅದು ಆಕ್ಸಿಜನ್ ಕೊರತೆಯಿಂದ. ಇವತ್ತು ನಾವು ಚಿತ್ರದುರ್ಗದಲ್ಲಿ ಕಂಡುಕೊಂಡಿದ್ವಿ, ಕ್ಯಾನ್ಸರ್ ಅಂದರೆ ಜಿಲ್ಲೆಗೊಬ್ಬರು, 2 ಜಿಲ್ಲೆಗೊಬ್ಬರು, 3 ಜಿಲ್ಲೆಗೊಬ್ಬರು ಅಂತಿದ್ರು ಕ್ಯಾನ್ಸರ್. ಆಮೇಲೆ ಪೀಡಿಸಿದವ್ರಿಗೆ, ತಂಬಾಕು ತಿನ್ನೋರಿಗೆ, ಕುಡಿಯೋರಿಗೆ, ಗುಟ್ಕಾ ತಿನ್ನೋರಿಗೆ ಕ್ಯಾನ್ಸರ್ ಬರುತ್ತೆ ಅಂದ್ಕೊಂಡಿದ್ವಿ. ಇವಾಗ ಏನೂ ಮಾಡೋಬೇಕಾಗಿಲ್ಲ, ಏನು ಮಾಡೋಬೇಕಾಗಿಲ್ಲ. ಒಂದು ಅಡಿಕೆ ಹೋಳು ಹಾಕಬೇಕಿಲ್ಲ, ಅಂಥವ್ರು ಕೂಡ ಕ್ಯಾನ್ಸರ್ ಬರ್ತಾ ಇದೆ. ಕಾರಣ ಏನು ಅಂದರೆ ಈ ನಮ್ಮ ಭೂಮಂಡಲ, ವಾಯುಮಂಡಲ ಇದೆಯಲ್ಲ, ವಾಯುಮಂಡಲದ ತಲೆಯ ಮೇಲೆ ಒಂದು ಪದರ ಇದೆ, ಲೇಯರ್ ಇದೆ. ಏನಂತ ಅದಕ್ಕೆ? ಓಝೋನ್. ಆ ಓಝೋನ್ ಲೇಯರ್ ಏನಿದೆ ಅಲ್ಲಿ ತೂತು ಬಿದ್ದಿದೆ. ಅಂದರೆ ಅಲ್ಲಿ ಆಕ್ಸಿಜನ್ ಕಣಗಳು ಚಿಕ್ಕಾಗಿರುತ್ತೆ. ಈ ನಮ್ಮ ಗಾಳಿಯಲ್ಲಿ 10 ಆಕ್ಸಿಜನ್ ಕಣಗಳಿದ್ರೆ ಅಲ್ಲಿ 40, 50, 60 ಆಕ್ಸಿಜನ್ ಕಣಗಳಿರ್ತವೆ. ಅದೇ ನಿಮಗೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಂತಿರಲ್ಲ, ಆವಾಗ ಗಾಳಿ ತಂಪಾಗಿ ಆಗಿ ಆಗಿ ಆಕ್ಸಿಜನ್ ಲೇಯರ್ ಕೆಳಗಡೆ ಬಂದಿರ್ತದೆ. ಓಝೋನ್ ಲೇಯರ್ ಕೆಳಗಡೆ ಬಂದಿರುತ್ತೆ. ಆದ್ದರಿಂದ ವಾತಾವರಣದಲ್ಲಿ ಆಕ್ಸಿಜನ್ ಪ್ರಮಾಣ ಹೆಚ್ಚಾಗುತ್ತೆ. ಅದಕ್ಕೆ ಎಲ್ಲ ಶರಣರು, ಸಂತರು, ಮಹಾತ್ಮರು ಬೆಳಿಗ್ಗೆ ಬೇಗ ಪೂಜೆ ಮಾಡ್ಕೊಳ್ಳಿ, ಬೆಳಿಗ್ಗೆ ಬೇಗ ಧ್ಯಾನ ಮಾಡಿ, ಬೆಳಿಗ್ಗೆ ಬೇಗ ಯೋಗ ಮಾಡಿ ಅಂತ ಯಾಕೆ ಹೇಳ್ತಾರಪ್ಪ ಅಂದರೆ ಇದೇ ಕಾರಣಕ್ಕಾಗಿ. ಬಸವಣ್ಣನ ವಚನ ಹೇಳ್ತಾರೆ, ಗೊತ್ತಿರಬೇಕು ನಿಮಗೆ. 2 ವಚನಗಳನ್ನು ಹೇಳ್ತೀನಿ ಈ ಸಂದರ್ಭದಲ್ಲಿ. ಒಂದು ಮೊದಲನೇದು ಸುಪ್ರಭಾತ ಸಮಯದಲ್ಲಿ. ನೋಡಿ, ಮುಂದಿನ ನಿಮಗೆ ಗೊತ್ತಿದೆ. ಸುಪ್ರಭಾತ ಸಮಯದಲ್ಲಿ ಅತ್ತಿಯಲಿಂಗವನೇ ನಡೆ ತಪ್ಪುವ ಅಪಮೃತ್ಯು ಕಾಲ ಕಣ್ಮಂಗಳೆ. ಒಬ್ಬ 8 ಗಂಟೆಗೆ ಎದ್ದು 9 ಗಂಟೆಗೆ ಪೂಜೆ ಕೂತ್ಕೊಂಡು ಸುಪ್ರಭಾತ ಸಮಯದಲ್ಲಿ ಅತ್ತಿಯಲಿಂಗವನೇ ನಡೆ ತಪ್ಪುವ ಅಪಮೃತ್ಯು ಕಾಲ ಕಣ್ಮಂಗಳೆಯ ಅಂತ ಹೇಳಿದ್ರೆ ಬಸವಣ್ಣವ್ರು ಮೆಚ್ತಾರ? ಬಸವಣ್ಣವ್ರು ಹೋಗ್ತಾರ? ಖಂಡಿತ ಇಲ್ಲ. ಸುಪ್ರಭಾತ ಸಮಯ ಅಂದರೆ 4ರಿಂದ 5 ಗಂಟೆ ಒಳಗಡೆ ಇದ್ದಾರೆ. ಇನ್ನೂ ಸಾಧಕರಿದ್ದರೆ 3ರಿಂದ 5 ಗಂಟೆ ಒಳಗಡೆ ಇದ್ದಾರೆ. ಪ್ರಾಕ್ಟೀಸ್ ಮಾಡಿ. ಅಂದರೆ ಸುಪ್ರಭಾತ ಸಮಯದಲ್ಲಿ ಹತ್ತಿಯಲ್ಲಿ ಲಿಂಗವನ್ನು ನೆನೆದರೆ ತಪ್ಪು ಅಪಮೃತ್ಯು ಕಾಲ ಕರ್ಮಗಳಿಲ್ಲ. ಅಪಮೃತ್ಯುಗಳನ್ನು ಕೂಡ ತಪ್ಪಿಸ್ಕೋಬಹುದು ಅಂತ ಹೇಳ್ತಾರೆ ನೋಡಿ. ತಪ್ಪು
ಅಪಮೃತ್ಯುಕಾಲಕ ಮಂಗಲಯ್ಯ ದೇವ ಪೂಜೆಯ ಮಾಟ ದುರಿತ ಬಂಧದ ಲೋಟ ಶಂಭು ನಿಮ್ಮಯ ನೋಟ ಹೆರೆಂಗಲ ಕಣ್ಬೇಟ ಸದಾ ಸನ್ನಿಹಿತನಾಗಿ ಶರಣೆಂಬುದು ನಂಬುವುದು ಜಂಗಮಾರ್ಚನೆಯ ಮಠ ಕೂಡಲ ಸಂಗಮ ದೇವರ ಕೂಡುವ ಕೂಟ. ಇಂಥ ಅದ್ಭುತವಾಗಿ ಹೇಳ್ತಾರೆ ನೋಡಿ. ಆದ್ದರಿಂದ ಸುಪ್ರಭಾತ ಸಮಯದಲ್ಲಿ ಯಾಕೆ ಗಾಳಿಯಲ್ಲಿ ಓಝೋನ್ ಲೇಯರ್ ಕೆಳವಾಗುತ್ತದೆ? ನಿಮಗೆ ಗೊತ್ತಿದೆ, ಗಾಳಿ ನಿಯಮ ಗೊತ್ತಿದೆ. ಗಾಳಿ ತಂಪಾದಾಗ ಏನಾಗುತ್ತೆ? ಕೆಳಗೆ ಬರ್ತದೆ. ತಂಪಾದಾಗ ಕೆಳಗೆ ಬರ್ತದೆ, ಬಿಸಿಯಾದಾಗ ಮೇಲೆ ಹೋಗುತ್ತೆ. ಅದಕ್ಕೆ ಸೂರ್ಯ ಅಸ್ತ ಆದಾಗಿನಿಂದ ಸೂರ್ಯ ಉದಯ ಆಗುವವರೆಗೆ ತಂಪಾಗಿ ಆಗಿ 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 ಓಝೋನ್ ಲೇಯರ್ ಕೆಳಗೆ ಬರ್ತದೆ. ಆ ಬೆಳಗಿನ ಸಮಯದಲ್ಲಿ ನೀವು ಏನಾದರೂ ಮಾಡಿ ಅದು ಚೆನ್ನಾಗಿ ಹೋಗಲೇ ಗೊತ್ತಾಗಲ್ಲ, ಸಮಯ ಹೋಗಲೇ ಗೊತ್ತಾಗಲ್ಲ. ಯಾಕೆ ಅಂದರೆ ನಮ್ಮ ಶ್ವಾಸಕೋಶದೊಳಗಡೆ ಆಕ್ಸಿಜನ್ ಜಾಸ್ತಿ ಹೋಗ್ತಾ ಇರುತ್ತೆ. ಅದೇ ರಾತ್ರಿ ಹೊತ್ತು ಆಗ್ತಾ 4 ಗಂಟೆ ಆಗ್ತಾ 5 ಗಂಟೆ ಆಗ್ತಾ ನಿಮಗೆಲ್ಲ ತೊಂದರೆಗಳು ಜಾಸ್ತಿ ಶುರು ಆಗ್ತದೆ ಸಂಜೆ. ಕಾರಣ ಏನಂದರೆ ಆಕ್ಸಿಜನ್ ಗಾಳಿಯಲ್ಲಿ ಕಡಿಮೆ ಆಗಿರ್ತದೆ, ಓಝೋನ್ ಲೇಯರ್ ಮೇಲೆ ಹೋಗಿರುತ್ತೆ. ಅದಕ್ಕೆ ನೀವೆಲ್ಲರೂ ತಿಳ್ಕೋಬೇಕು, ಪ್ರತಿಯೊಂದು ಗಾಡಿ ಸ್ಟಾರ್ಟ್ ಮಾಡಿದಾಗ, ಪ್ರತಿಯೊಂದು ಪಟಾಕಿ ಹೊಡೆದಾಗಲೂ, ಪ್ರತಿಯೊಂದು ಫ್ಯಾಕ್ಟ್ರಿ, ಪ್ರತಿಯೊಂದು AC, ಪ್ರತಿಯೊಂದು ಫ್ರಿಜ್, ಪ್ರತಿಯೊಂದು ಸೆಂಟ್ ಬಾಟಲ್, ಪ್ರತಿಯೊಂದು ಪೇಸ್ಟ್, ಇದರಲ್ಲೆಲ್ಲ ಆಕ್ಸಿಜನ್ ವಿರುದ್ಧವಾಗಿ ಓಝೋನ್ ಲೇಯರ್ಗೆ ವಿರುದ್ಧವಾದ ವಾತಾವರಣ ಉಂಟಾಗಿದೆ. ಆದ್ದರಿಂದ ಅದನ್ನು ನಾವು ಕಾಪಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಹಾಗಾದ್ರೆ ನಾವು ಏನು ಮಾಡೋಕ್ಕಾಗತ್ತೆ? ಜಗತ್ತನ್ನು ಒಂದು ದಿವಸದಲ್ಲಿ ತಿದ್ದಕ್ಕಾಗಲ್ಲ, ಒಂದೇ ದಿವಸದಲ್ಲಿ ಜಗತ್ತು ತಿದ್ದಕ್ಕಾಗಲ್ಲ. ನಾವು ಬದಲಾವಣೆ ಆಗ್ಬೋದು. ತಡವಾಗಿ ಹೇಳ್ತಕ್ಕಂಥವ್ರು, ತಡವಾಗಿ ಹೇಳೋರಿಗೆ ಅಂತ ಕರಿಬೋದು ನಾವು? ಸೂರ್ಯ ಮಿತ್ರರು, ಗೊತ್ತಾಯ್ತಾ? ತಡವಾಗಿ ಹೇಳೋರಿಗೆ ಸೂರ್ಯ ಮಿತ್ರರು ಅಥವಾ ಸೂರ್ಯವಂಶಿಗಳು ಅಂತ ಕರೀಬಹುದು. ಬೇಗ ಎದ್ದು ಚಂದ್ರ ಮಿತ್ರರಾಗಲಿ, ಚಂದ್ರ ವಂಶಸ್ಥರಾಗಲಿ, ಬೆಳಿಗ್ಗೆ ಬೇಗ ಎದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ. ಸರ್ವಜ್ಞ ಒಂದು ಮಾತು ಹೇಳ್ತಾರೆ, ಸರ್ವಜ್ಞ ವಚನ ಹೇಳಿದ್ರೆ ಬಹಳ ಚಂದ. ಕೋಳಿ ಕೂಗದ ಮುನ್ನ ಏಳುವುದು ನಿತ್ಯದಲ್ಲಿ, ಕೋಳಿ ಕೂಗದ ಮುನ್ನ ಏಳುವುದು ನಿತ್ಯದಲ್ಲಿ, ಭಕ್ತಿ ಬಹಳ ಲೋಚನ ನೆನೆದರೆ ಆಳಿ ಮಾಳಿಗೆ ಸರ್ವಜ್ಞ. ಕೋಳಿ ಕೂಗೋದಕ್ಕೆ ಮುಂಚೆ ಎದ್ದೇಳಬೇಕು ಎಲ್ಲರೂ. ಕೋಳಿ ಕೂಗೋದಂದ್ರೆ ಎಷ್ಟೊತ್ತಿಗೆ ಹೋಗುತ್ತೆ? ನೀವು ಕೋಳಿ ಕೂಗೋದಕ್ಕೆ ಗಮನಿಸಿಲ್ಲ. ಯಾಕೆಂದ್ರೆ ಇವಾಗ ಕೋಳಿಗಳ ಮನೆಗಳ ಅಕ್ಕಪಕ್ಕದಲ್ಲಿ ಇರೋಲ್ಲ. ಮತ್ತೆ ಒಂದು ವೇಳೆ ಮನೆ ಅಕ್ಕಪಕ್ಕದಲ್ಲಿದ್ದರೂ ಕೋಳಿಗಳು ಚಳಿಗಾಲದಲ್ಲಿ ಬೇರೆ ಟೈಮ್ ಕೂಗ್ತವೆ, ಬೇಸಿಗೆ ಕಾಲದಲ್ಲಿ ಬೇಗ ಕೂಗ್ತವೆ, ಮಳೆಗಾಲದಲ್ಲಿ ಅವು ಸೂರ್ಯೋದಯಕ್ಕೆ ಅನುಸರಿಸಿ ಪ್ರಕೃತಿ ಹೊಂದ್ಕೊಂಡು ಕೋಳಿ ಕೂಗ್ತವೆ. ಈ ಫಾರ್ಮ್ ಕೋಳಿಗಳಿರ್ತಾವಲ್ಲ ಅವು ಯಾವಾಗಲೂ ಕೂಗ್ತಾನೆ ಇರ್ತವೆ. ಯಾಕೆ ಅಂದರೆ ಅವ್ರು ಲೈಟ್ ಹಾಕ್ಬಿಟ್ಟಿರ್ತಾವೆ. ಇಲ್ಲ ಲೈಟ್ ಹಾಕಿದ್ರೆ ಅವ್ರಿಗೆ ರಾತ್ರಿ ಹೊತ್ತು ಗರಟೆ ಬರ್ತಿರಲ್ಲ, ಅವು ಬೆಳಗ್ಗೆ ಹೊತ್ತೆ ಗರಟೆ ಮಾಡ್ತಿರ್ತಾವೆ ಆಹಾರ ಅಂತ. ಅಂದರೆ ಆ ಕೋಳಿ ಕೂಗದ ಮುನ್ನ ಕೊನೆ ಪಕ್ಷ ಇಷ್ಟೊಂದು ಮಾಡಿಕೊಳ್ಳಿ, ನಿಮ್ಮ ಮೊಬೈಲ್ ಕೋಳಿಗಳಿದಾವಲ್ಲ, ಅಲಾರಾಮ್ ಕೋಳಿ ಇರ್ತಿರಲ್ಲ, ಆ ಕೋಳಿ ಕೂಗದ ಮುನ್ನ ಎದ್ದು ಬಿಡಿ, ಆ ಕೋಳಿ ಮಲಗಿಸಿ ಮತ್ತು ನೀವು ಮಲಗಬೇಡಿ. ನಾವು ಅದೇ ಹೇಳ್ತಿರ್ತೀವಿ ನಮ್ಮಷ್ಟೇ. ನಾವು ಯಾವಾಗಲೂ ಒಂದು ಹಾಡು ಕೇಳ್ತಿದ್ವಿ ಸಣ್ಣವರಿದ್ದಾಗ, ಎದ್ದೇಳೋ ಮಂಜುನಾಥ ಏಳು ಬೆಳಗಾಯಿತು. ಇವರೇನು ಮಾಡೋರು, ಮೈಕಲ್ಲಿ ಕ್ಯಾಸೆಟ್ ಹಾಕಿರೋರು, ಎದ್ದೇಳೋ ಮಂಜುನಾಥ ಏಳು ಬೆಳಗಾಯಿತು, ಅವನ್ನೇ ಎಬ್ಬಿಸ್ಬಿಟ್ಟು ಮಾಡ್ಕೊಂಡ್ರು. ಈ ಮುಸಲ್ಮಾನರು ಮಾಡ್ತಾರೆ, ಕೆಲವರ ಮಾಡ್ತಾರೆ. 5 ಗಂಟೆಗೆ ನಮಾಜ್ ಇರ್ತದೆ, ಕೆಲವು ಸಂದರ್ಭದಲ್ಲಿ 4:55ಕ್ಕೆ ನಮಾಜ್ ಇರ್ತದೆ. ನಮಾಜ್ ಮಾಡ್ಕೊಂಡ್ಬಿಡೋದು. ಪ್ರಯೋಜನ ಏನು? ನಮಾಜ್ ಮಾಡಿ ಮಲ್ಕೊಳ್ಳೋಕ್ಕಲ್ಲ. ಮೊಹಮ್ಮದ್ ಪೈಗಂಬರ್ ಹೇಳಿರೋದು, ನಮಾಜ್ ಮಾಡಿ ಕೆಲಸ ಮಾಡಿ, ಪೂಜೆ ಮಾಡಿ, ಕಾಯಕ ಮಾಡಿ. ಅರ್ಥ ಆಯ್ತಲ್ವಾ? ಆದ್ದರಿಂದ ನಾವು ತಿಳ್ಕೊಳ್ಬೇಕು, ಬೆಳಗಿನ ಗಾಳಿ
ಶುದ್ಧವಾಗಿರ್ತದೆ, ಬೆಳಗಿನ ಗಾಳಿ ಶುದ್ಧವಾಗಿರುತ್ತೆ. ಆದ್ದರಿಂದ ಅಂತಹ ಗಾಳಿಯನ್ನು ತೆಗೆದುಕೊಳ್ಳಿ. ಈ ವಾಯು ತತ್ವದ ಬಗ್ಗೆ ಇನ್ನೂ ಸ್ವಲ್ಪ ಹೇಳೋದಿದೆ. ಪಂಚಪ್ರಾಣಗಳನ್ನು ಕುರಿತು ಹೇಳಬೇಕು ಮತ್ತು ಇನ್ನೂ ಅನೇಕ ಸಂಗತಿಗಳನ್ನು ಹೇಳೋದಿದೆ. ಈಗ ಒಬ್ಬರು ಶರಣರು, ಹಿರಿಯರು, ಹಿಜಾರೆ, ಅವರ ಹೆಸರನ್ನು ಚಿಕ್ಕಲಿ ಓದಿ ಹೇಳಲಿಲ್ಲ. ಹಿಜಾರೆಯವರು ಒಂದು 5 ನಿಮಿಷ ಸಮಯ ಬೇಕು ಅಂತ ಕೇಳಿಲ್ಲ. ಮತ್ತೆ ನಮ್ಮವರು ಕೆಲವರೆಲ್ಲ ಇವತ್ತೇನೋ ಏನಕ್ಕೂ ಕಾಯ್ತಿದ್ದಾರೆ, ಗೊತ್ತಾಯ್ತಲ್ಲ. ಅದಕ್ಕೆ ನಾನು ನನ್ನ ಧ್ವನಿಯು ಹೇಳ್ತಾ ಇದೆ, ಬೇಗ ಮುಗಿಸ್ಬೋದಾಯ, ಸಾಕಾಗಿದೆ, ನಿನ್ನ ಕೈಯಾಗ ಸಿಕ್ಕು ನನ್ನ ಧ್ವನಿ ಪೆಟ್ಟಿಗೆ ನಿನಗೆ ಸಿಗೋದ್ರ ಬದಲು ನಾನು ಬೇರೆಯವ್ರಿಗೆ ಆಗಾರ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ನನ್ನ ಧ್ವನಿ ಪೆಟ್ಟಿಗೆನ ಅನ್ಕೊಂತಿರ್ಬೋದು, ಗೊತ್ತಿಲ್ಲ. ಅದಕ್ಕೆ ನನ್ನ ಧ್ವನಿಗೂ ವಿಶ್ರಾಂತಿ ಕೊಡ್ತೀನಿ, ನಿಮಗೂ ಸಮಯ ಮಾಡಿಕೊಡ್ತೀನಿ. ಸರ್ವರಿಗೂ ಶರಣ ಶರಣ. ಪರಮ ಪೂಜ್ಯ ಪ್ರವಚನಕಾರಿಗೂ ಹಾಗೂ ಬಾಲ್ಕಿ ಪಟ್ಟದೇವರಿಗೂ ಅನಂತ ಶರಣಾರ್ಥಿಗಳು. ಅನುಭವ ಮಂಟಪ ಹಾಗೂ ಉಳಿದೆಲ್ಲ ಶರಣರಿಗೆ ನನ್ನ ಅನಂತ ವಂದನೆಗಳು. ಅನುಭವ ಮಂಟಪದ ಅಧ್ಯಕ್ಷರು ನಾಡೋಜ ಬಸವಲಿಂಗ ಪಟ್ಟದೇವರು ಹಾಗೂ ದೇವಸ್ಥಾನ ಪಂಚ ಕಮಿಟಿಯವರು ಶ್ರಮ ವಹಿಸಿ ಪ್ರವಚನ ಆಯೋಜಿಸಿ ದೂರಿನ ಧಾರವಾಡದಿಂದ ಅನುಭವಿ ವೈದ್ಯ ಪ್ರವಚನಕಾರರನ್ನು ನಮ್ಮೆಲ್ಲರ ಅನುಕೂಲಕ್ಕಾಗಿ ಕರೆಸಿದ್ದಾರೆ. ಕೋಟಿ ಅಭಿನಂದನೆಗಳು. ಈ ಯೋಗ ಹಾಗೂ ವಚನ ಆಧಾರಿತ ಆರೋಗ್ಯ ಹಾಗೂ ಅಧ್ಯಾತ್ಮ ಪ್ರವಚನಕ್ಕೆ ಯುವಕ ಯುವತಿಯರು ಬರುವುದು ಅತ್ಯವಶ್ಯವಾಗಿದೆ. ಅವರು ಬರದಿದ್ದಕ್ಕೆ ತುಂಬಾ ಖೇದವಾಗುತ್ತದೆ. ಆದರೂ ನಾವೆಲ್ಲ ಮುದುಕರು ತಪ್ಪದೆ ಬರುತ್ತಿದ್ದೆವು. ನನ್ನ ಆತ್ಮೀಯರಾದ ಗಣಪತಿ, ಜಯಪ್ರಕಾಶ್, ನೀಲಕಂಠ ಸ್ವಾಮಿ, ಜಗನ್ನಾಥ್ ಕುಸುಮರೆ, ಮಜ್ಗೆ, ಸಂಗಮೇಶ್ ಇವರೆಲ್ಲ ಆತ್ಮೀಯರು ತಪ್ಪದೆ ಬರ್ತಾ ಇದ್ದಾರೆ. ತುಂಬಾ ಸಂತೋಷ. ಇದರಂತೆ ತಮ್ಮೆಲ್ಲರ ಆತ್ಮೀಯರು ಅಂದ್ರೆ ಜಿಗಿಡಿ ದೋಸ್ತರು ಅಥವಾ ಲಂಗೋಟಿಯಾರ್ ಅಂತ ಅಂಥವ್ರು ಎಲ್ಲರಿಗೂ ಇದ್ದಾರ. ತಾವುಗಳು ಉಳಿದ ಈ ಒಂದು ವಾರ ಅವರೆಲ್ಲರಿಗೆ ಕರೆದುಕೊಂಡು ಬರಬೇಕೆಂದು ನಾನು ಕೈ ಜೋಡಿಸಿ ತಲೆಬಾಗಿ ವಿನಯಪೂರ್ವಕವಾಗಿ ಮನವಿ ಮಾಡುತ್ತಿದ್ದೇನೆ. ನನ್ನ ಜೀವನದಲ್ಲಿಯೇ ಇಂಥ ಪ್ರವಚನ ಕೇಳಿಲ್ಲ. ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನಕ್ಕೆ ಡಿಸೆಂಬರ್ ಕೊನೆಯುವ ಚಳಿಯಲ್ಲಿಯೇ ಬಸವ ಕಲ್ಯಾಣ ನಗರದ ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ಹಳ್ಳಿಗಳಿಂದ ಜನರು ಕಿಕ್ಕಿಡಿದು ಸೇರುತ್ತಿದ್ದರು. ನೆಲದ ಮೇಲೆ ಕೂಡುತ್ತಿದ್ದೆವು. ಇಲ್ಲಿ ಪ್ರಶಸ್ತವಾದ ಆಸನಗಳ ಅಚ್ಚುಕಟ್ಟಾದ ವ್ಯವಸ್ಥೆ ದೇವಸ್ಥಾನದವರು ಮಾಡಿದ್ದಾರೆ. ಈ ಪ್ರವಚನದ ಅದಕ್ಕಿಂತ ಕಡಿಮೆ ಅಲ್ಲ. ಈ ಪ್ರವಚನ ಸಿದ್ದೇಶ್ವರ ಸ್ವಾಮಿಗಳಿಗಿಂತ ಕಡಿಮೆ ಅಲ್ಲ. ಖಾಲಿ ಕುರ್ಚಿಗಳನ್ನು ನೋಡಿ ನನಗೆ ತುಂಬಾ ಕಸವಿಸಿಯಾಗುತ್ತಿದೆ. ನಾನು 4 ದಿವಸ ಮೊದಲೇ ಹೇಳಬೇಕಂತಿದ್ದೆ, ದಯಮಾಡಿ ಸಮಯ ಕೊಟ್ಟಿಲ್ಲ. ನಮಗೆ ಆತ್ಮೀಯ ಇರುವಂತೆ ತಾಯಂದಿರಿಗೂ ಜೀವದ ಗೆಳತಿಯರಿದ್ದಾರೆ. ತಾವು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಅವರನ್ನು ಮನವೊಲಿಸಿ ಕರೆದುಕೊಂಡು ಬರಲು ಕಳಕಳಿಯ ಮನವಿ. ಸರಿಯಾಗಿ 1 ಗಂಟೆ ಮಾತ್ರ ನಾವು ಸಮಯ ಕೊಡುತ್ತಿದ್ದೇವೆ. ತಾಯಂದಿರಲ್ಲಿ ಒಂದು ಮನವಿ, ಕೆಲವರಿಗೆ ಗರ್ಭಕೋಶದ ತೊಂದರೆ ಬರುತ್ತದೆ. ತಪ್ಪಿಯು ಗರ್ಭಕೋಶ ತೆಗೆಸಬಾರದು. ಡಾಕ್ಟರು ಅದಕ್ಕೆ ತೆಗೆಯಲು ಹೇಳುತ್ತಾರೆ. ಆದರೆ ಗರ್ಭಕೋಶ ತೆಗೆಸಿದರೂ ಜೀವ ಪರ್ಯಂತ ಆತಂಕ ಪಡಬೇಕಾಗುತ್ತದೆ, ತೊಂದರೆ ಇರುತ್ತದೆ. ವೈದ್ಯರು ಅವರ ಲಾಭಕ್ಕಾಗಿ ಕಡ್ಡಾಯ ಹೇಳುತ್ತಾರೆ. ಆಯುರ್ವೇದ ಔಷಧದಿಂದ ಗರ್ಭಕೋಶದ ತೊಂದರೆ ನಿಧಾನವಾಗಿ ಕಡಿಮೆ ಆಗುತ್ತದೆ.
ತಾಳ್ಮೆ ಬೇಕು. ಗರ್ಭಕೋಶ ತೆಗೆದುಕೊಂಡವರಿಗೆ ಪರಿಯುವ ಚಳಿಯಲ್ಲಿಯೂ ಸಹ ಗಾನ ಅತ್ಯವಶ್ಯಕ ಇದೆ. ಗಂಗಾಂಬಿಕೆ ಅಕ್ಕವರು ಎಲ್ಲರಿಗೂ ವಚನ ಪಠಣ ಕೂಡ ಮಾಡಿಸಿದ್ದಾರೆ. ವಚನ ಪಾರಾಯಣ ಅಲ್ಲ, ಅದು ವಚನ ಪಠಣ. ವಚನ ಪಾರಾಯಣ ಅಂದ್ರೆ ಪುರಾಣದ ಕಡೆ ಹೋಗುತ್ತದೆ. ವಚನ ಪಠಣ ಮಾಡುತ್ತಾ ವಚನಗಳ ಅರ್ಥ ತಿಳಿದುಕೊಂಡು ಅದರಂತೆ ಆಚರಿಸಲು ಪ್ರಯತ್ನಶೀಲರಾಗಲು ತಮ್ಮೆಲ್ಲರಲ್ಲಿ ಮನವಿ. ತಮ್ಮ ಸಮಯ ತೆಗೆದುಕೊಂಡಿದ್ದಕ್ಕೆ ಕ್ಷಮೆ ಕೇಳುತ್ತಿರುವೆ. ಶರಣು ಶರಣಾರ್ಥಿಗಳು. ಅಪ್ಪರು ಇನ್ನೊಂದು ವಚನ ಬಿಟ್ಟು, ಊರ ಕೋಳಿ ಕೂಗದ ಮುನ್ನ ಕಾಡಿನಲ್ಲಿ ಒದರದ ಮುನ್ನ ಬಸವಣ್ಣನ ಒಳ್ಳೆಯ ವಚನ ಅವರು ಹೇಳಿದ್ದು ತುಂಬಾ ಸೂಕ್ತವಾಗಿದೆ. ತಾವೆಲ್ಲರೂ ಇದೊಂದು ವಾರ 1 ಗಂಟೆ ಸಮಯ ಕೊಟ್ಟು ನನಗೆ ಧನ್ಯ ಮಾಡಬೇಕೆಂದು ಕಳಕಳಿಯ ಪ್ರಾರ್ಥನೆ. ಓಂ ಶ್ರೀ ಗುರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪೂಜ್ಯರಲ್ಲಿ ಹಾಗೂ ಸಹೋದರರು, ಭಕ್ತಿಯ ಶರಣು ಶರಣಾರ್ಥಿಗಳು. ನನ್ನ ಹೆಸರು ನೀಲಮ್ಮ ಅಂತ. ನಾನು ಪರಮ ಪೂಜ್ಯರೊಂದಿಗೆ ಬಂದಿದ್ದೇನೆ. ಸೊ ನಾವೆಲ್ಲ ಅನ್ಕೊಂಡಿದ್ವಿ ಗುರುಗಳಿಗೆ ಗೊತ್ತಾಗಿರೋ ಅವ್ರಿಗೆ ಸರ್ಪ್ರೈಸ್ ಕೊಡಬೇಕು ಅಂತ. ಸೊ ಪೂಜ್ಯರಿಗೆ ಗೊತ್ತಾಗದಿರೋ ವಿಷಯನೇ ಏನೂ ಇಲ್ಲ ಅಂತ ಇವತ್ತು ನನಗೆ ಅರ್ಥ ಆಯಿತು. ಸೊ ನಿಮಗೆ ಎಲ್ಲರಿಗೂ ಒಂದು ವಿಷಯ, ತುಂಬ ಸಂತೋಷದ ವಿಷಯ, ನಮ್ಮ ಪೂಜ್ಯರ ಜನ್ಮದಿನ ಇವತ್ತು. ಸೊ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅದನ್ನು ಆಚರಣೆ ಮಾಡಬೇಕು ಅಂತ ಬಸವ ಕಲ್ಯಾಣದ ಅರ್ಥದಲ್ಲಿ ನಾನು ಕೇಳಿಕೊಂಡೆ. ತುಂಬ ಸಂತೋಷದಿಂದ ಅವರು ಕೂಡ ತಯಾರಿ ಮಾಡ್ಕೊಂಡು ಬಂದಿದ್ದಾರೆ. ಸೊ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಪೂಜ್ಯರ 53ನೇ ಜನ್ಮದಿನಕ್ಕೆ ಶುಭಾಶಯವನ್ನು ಕೋರೋಣ. ಈ ಒಂದು ಕಾರ್ಯಕ್ರಮವನ್ನು ಡಾಕ್ಟರ್ ಸಂಗೀತಾ ಮೇಡಮ್ ನಡೆಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಅನಂತ ಶರಣ ಶರಣಾರ್ಥಿಗಳು. ಕಣ್ಣುಗಳಿಟ್ಟು ಕುರುಡರಾಗಿರುವ ನಮಗೆಲ್ಲ ಅರಿವಿನ, ಆಚಾರದ, ಆರೋಗ್ಯದ ದೃಷ್ಟಿಯನ್ನು ನೀಡಲು ಬಂದಿರುವ ಪೂಜ್ಯರಲ್ಲಿ ಅನಂತ ಶರಣ ಶರಣಾರ್ಥಿಗಳು. ನಮ್ಮೊಂದಿಗೆ ಇಂದು ಭಾರತೀಯ ಗುರುಬಸವ ಪಟ್ಟದೇವರು ಕೂಡ ಇದ್ದಾರೆ. ಅವರು ಕೂಡ ವೇದಿಕೆಗೆ ಬರಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಗುರುಗಳ ಪಾದ ಪೂಜೆಯನ್ನ ಅವರ ಆತ್ಮೀಯರು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಸುವರ್ಣಮ್ಮ ಅವರು ಬೆಂಗಳೂರಿಂದ ಬಂದಿದ್ದಾರೆ. ಕಲ್ಪನಾ ಮಹೇಶ್ ಅವರು ಕೂಡ ವೇದಿಕೆಗೆ ಬರಬೇಕು. ಗುರುಗಳ 53ನೆಯ ಜನ್ಮದಿನ. ಇಂತಹ ಅನೇಕ ಜನ್ಮದಿನಗಳು ಅವರ ಬಾಳಲ್ಲಿ ಬರಲಿ. ಆಮೇಲೆ ಇನ್ನೂ ನಮ್ಮಂತಹ ಸಾವಿರಾರು ಜನರಿಗೆ ಆರೋಗ್ಯದ ಅರಿವು ಅವರು ಹೀಗೆ ನೀಡ್ತಾ ಇರಲಿ ಅಂತ ನಾವು ಗುರುಬಸವ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಅವರ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಅವರೊಂದಿಗೆ ನಮ್ಮ ಪ್ರವಚನ ಸಮಿತಿಯ ಅಧ್ಯಕ್ಷರಾಗಿರುವ ಅಕ್ಕನವರು, ಜ್ಯೋತಿ ಶಿವಶಂಕರ್ ಅಕ್ಕನವರು ಹಾಗೂ ಸೋನಾಲಿ ಅಕ್ಕನವರು ಕೂಡ ವೇದಿಕೆಗೆ ಬರಬೇಕು. ಅದೇ ರೀತಿ ಪೂಜ್ಯ ಅಕ್ಕನವರಿದ್ದಾರೆ, ಹಾಲಮ್ಮ ತಾಯಿಯವರು ಹಾಗೂ ಸತ್ಯಕ ತಾಯಿಯವರು ಕೂಡ ವೇದಿಕೆಗೆ ಬರಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಲಿಂಗಾಯ ನಮಃ. ಅವರ 11 ಜನರ ಒಂದು ತಂಡನೇ ಇದೆ. ಪ್ರಕೃತಿ ಚಿಕಿತ್ಸೆಗಾಗಿ ಆ ಎಲ್ಲ ತಂಡದವರು ಅವ್ರ ಜೊತೆಗೇ ಇರ್ತಾರೆ. ಅದ್ರ ಜೊತೆಗೆ ಅದಕ್ಕೆ ಬೇಕಾಗಿರೋ ಔಷಧಗಳು ಅಂದ್ರೆ ಜೇನುತುಪ್ಪ ಮತ್ತೆ ಸ್ಪಿರುಲಿನಾ ಟ್ಯಾಬ್ಲೆಟ್ಸ್, BP ಮಷಿನ್ಸ್ ಅದನ್ನೆಲ್ಲ ಅವರು ಜೊತೆಗೆ ಇಟ್ಕೊಂಡು ವ್ಯವಸ್ಥಿತವಾಗಿ ಈ ಒಂದು ಪ್ರವಚನದ ಜೊತೆಗೆ ನೇಚರ್ ಕ್ಯೂರ್ ಚಿಕಿತ್ಸೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇಚ್ಛೆ ಉಳ್ಳವರು, ನನಗೆ ರೋಗ ಇಲ್ಲ ಅಂತಲ್ಲ, ಇಚ್ಛೆ ಉಳ್ಳವರು ಬೆಳಗ್ಗೆ 8 ಗಂಟೆಗೆ ಅಪ್ಪಾಜಿಯವರನ್ನ ಕನ್ಸಲ್ಟ್ ಮಾಡಬಹುದು. ಸರ್ ಆರಂಭ ಮಾಡುವೆನು ಗುರು ಪೂಜೆ
ಸುತನಾವು ಹೂವ ಸೂರ್ಯಾಡೋಣ ಗುರುಲಿಂಗ ಜಂಗಮದ ಕಾರುಣ್ಯವಿರಲೆಂದು ಗುರುಲಿಂಗ ಜಂಗಮದ ಕಾರುಣ್ಯವಿರಲೆಂದು ಶರಣ ಬಂಧುಗಳೆಲ್ಲ ಒಂದಾಗಿ ಹರಸುತ್ತ ಹೂವ ಸೂರ್ಯಾಡೋಣ ನಮ್ಮ ಪೂಜ್ಯರ ಮೇಲೆ ಶುಭ ಹರಸುತ್ತ ನಾವು ಹೂವ ಸೂರ್ಯಾಡೋಣ ಆಯುಷ್ಯ ಆರೋಗ್ಯ ಐಶ್ವರ್ಯ ಸಂತೋಷ ಆಯುಷ್ಯ ಆರೋಗ್ಯ ಐಶ್ವರ್ಯ ಸಂತೋಷ ಸಮೃದ್ಧಿ ಸಮೃದ್ಧಿ ಹರಿದು ಬರಲೆಂದು ಹೂವ ಸೂರ್ಯಾಡೋಣ ನಮ್ಮ ಪೂಜ್ಯರ ಮೇಲೆ ಶುಭ ಹರಸುತ್ತ ನಾವು ಹೂವ ಸೂರ್ಯಾಡೋಣ ಸತ್ಕೀರ್ತಿ ಸಂಪದ ನಿಮ್ಮದಾಗಲಿ ಎಂದು ಸತ್ಕೀರ್ತಿ ಸಂಪದ ನಿಮ್ಮದಾಗಲಿ ಎಂದು ಸಚ್ಚಿದಾನಂದನ ಕರುಣೆಯ ಹರಸುತ್ತ ಹೂವ ಸೂರ್ಯಾಡೋಣ ನಮ್ಮ ಪೂಜ್ಯರ ಮೇಲೆ ಶುಭ ಹರಸುತ್ತ ನಾವು ಹೂವ ಸೂರ್ಯಾಡೋಣ ಹೂವ ಸೂರ್ಯಾಡೋಣ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಎಲ್ಲ ಪೂಜ್ಯರಿಗೂ ಎಲ್ಲ ತಾಯಿಯರಿಗೂ ಅನಂತ ಅನಂತ ಶರಣಾರ್ಥಿಗಳು. ಈಗ ಒಂದು ಸೂಚನೆ. ಪರಮ ಪೂಜ್ಯರ ಶ್ರೀಚರಣಕ್ಕೂ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ ಇಲ್ಲೆಲ್ಲ ಪ್ರವಚನದಲ್ಲಿ ಭಾಗಿಯಾಗಿರುವ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿ. ಆತ್ಮೀಯ ಶರಣ ಬಂಧುಗಳೇ, ನಿಜಕ್ಕೂ ಅದು ಬಸವಾನಂದ ಅಪ್ಪುಗಳು ಅವ್ರ ವ್ಯಕ್ತಿತ್ವ, ಅವ್ರ ಜ್ಞಾನ, ಅವ್ರ ಬಲ್ಲಿದ್ದಂಥ ಒಂದು ಅದ್ಭುತ ಪ್ರತಿಭೆ ಅಪ್ಪುಗಳ ಅವತ್ತಿಂದ ಹೇಳೋದು. ನಾವೆಲ್ಲ ಏಕಮುಖಿ ಇದ್ರೆ ಬಹುಮುಖ ಪ್ರತಿಭೆ ಉಳ್ಳವರು ಯಾರು ಅಂದ್ರೆ ಬಸವಣ್ಣ ಅಪ್ಪುಗಳು ಅಂತಕ್ಕಂಥ ಮಾತು ಹೇಳಿದ್ರು. ನಿಜಕ್ಕೂ ಇವತ್ತಿನ ದಿನ ಬಸವ ಕಲ್ಯಾಣದಲ್ಲಿ ಅವ್ರ ಹುಟ್ಟಹಬ್ಬ ಇಲ್ಲೆಲ್ಲರೂ ಆಚರಿಸ್ತಕ್ಕಂಥದ್ದು ನಿಜಕ್ಕೂ ಇದು ಸಾರ್ಥಕ ಅಂತಕ್ಕಂಥ ಮಾತನ್ನು ತಿಳಿಸಿ ಅವರು ಎಷ್ಟು ಒಬ್ಬರ ಪ್ರತಿಭೆ ಇದೆ ಅಂದ್ರೆ ಕಣ್ಣು ಇದ್ದರೂ ಅವ್ರು ನೋಡಿ ಕಲಿಬೇಕು ಅಷ್ಟು ಅದ್ಭುತ ಸಾಧನೆ ಅವ್ರದ್ದಿದೆ. ಹೋದ ವರ್ಷ ಉಳುವಿದಿಂದ ಇಲ್ಲಿ ತನಕ ಪಾದಯಾತ್ರೆ ಬಂದ್ರು. ಅಷ್ಟೇ ಅಲ್ಲ, ಇಲ್ಲಿ ಹೋದ ಸರ್ತಿ ರಕ್ತದಾನ ಶಿಬಿರಿತ್ತು. ಅವರು ಇಲ್ಲಿವರೆಗೆ ಎಷ್ಟು ಸರ್ತಿ ರಕ್ತ ಕೊಟ್ಟರು ಅಂದ್ರೆ ಒಂದು 100 ಸರ್ತಿ ರಕ್ತ ಕೊಟ್ಟವರು ಪೂಜ್ಯ ಬಸವಾನಂದ ಅಪ್ಪುಗಳು. ನಮ್ಗೆಲ್ಲ ಹೇಳ್ತಿದ್ರು ವರ್ಷಕ್ಕೆ ಕೊಡ್ಬೇಕ್ರಿ, ಪ್ರತಿ ವರ್ಷ ಕೊಡ್ಬೇಕು, ಏನಾಗಲ್ಲ ಅಂತ. ಅದಕ್ಕೆ ನಮ್ಗೆಲ್ಲ ಪ್ರೇರಣೆ ಬಸವಾನಂದ ಅಪ್ಪುಗಳಿದ್ದಾರೆ. ಅಂತ ಪೂಜ್ಯರು ನಿಜಕ್ಕೂ ಅವ್ರು ಬಹಳ ಒಳ್ಳೆ ಪ್ರವಚನ, ಬಹಳ ಜನ ಬಸವ ಕಲ್ಯಾಣ ಎಲ್ಲರೂ ಹೇಳತ್ತಾರೆ, ಎಲ್ಲರ ಪ್ರವಚನ ಹೇಳ್ಯಾರ. ಅದು ಈ ವರ್ಷದ ಪ್ರವಚನ ಬಹಳ ಭಿನ್ನ ಇದೆ. ವಿಶೇಷವಾಗಿ ಆರೋಗ್ಯ ಅಧ್ಯಾತ್ಮದ ವಚನಗಳಲ್ಲಿ ಆರೋಗ್ಯ ಅಧ್ಯಾತ್ಮದ ಪ್ರವಚನವನ್ನ ಪೂಜ್ಯರು ನಮ್ಗೆಲ್ಲರಿಗೂ ನೀಡ್ತಾ ಇರೋದು ಅದು ಎಲ್ಲರಿಗೂ ಒಂದು ಆನಂದ ತೃಪ್ತಿ ತಂದು ಕೊಟ್ಟಿದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಅಂತ ಪೂಜ್ಯ ಬಸವಾನಂದ ಅಪ್ಪುಗಳವರಿಗೆ ಅವರ ಜನ್ಮ ಹಬ್ಬದ ಶುಭಾಶಯ ಕೋರಿ ಅವರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ತಿಳಿಸಿ, ಯಾಕಂದ್ರೆ ಹೊರಗಿನ ಕತ್ತಲು ಕಳೆದು ಸೂರ್ಯ ಇದ್ರ ಒಳಗಿಂದು ಬೆಳಕು ಯಾರು ಅಂದ್ರೆ ಅದು ಗುರುಗಳೇ. ಅಂತ ಪೂಜ್ಯರು ನಮಗೆಲ್ಲ ದೊರಕಿದ್ದು ನಮಗ ಅದು ಒಂದು ಅಹೋಭಾಗ್ಯ ಅಂತಕ್ಕಂಥ ಮಾತನ್ನು ತಿಳಿಸಿ ತಮಗೆಲ್ಲ ಈಗಾಗಲೇ 4ನೇ ತಾರೀಕಿನಿಂದ ಪ್ರವಚನ ಆರಂಭ ಆಗಿದೆ.
5ನೇ ತಾರೀಕಿನಿಂದ ಯೋಗ ಆರಂಭ ಆಗಿದೆ. ನಾಳೆ ಒಂದೇ ದಿನ ಬಸವರಾಜನೇ ಬಸವಣ್ಣನೇ ಬಸವ ತಂದೆ ಬಸವ ಕೃಪಾನಿಧಿ ಬಸವ ಪರಮೇಶ್ವರ ಈಶ್ವರ ಬಸವ ಪ್ರಮದಾದಿ ದೇವ ರಕ್ಷಿಸೋ ಬಸವ ರಕ್ಷಿಸೋ ಬಸವ ರಕ್ಷಿಸೋ ಬಸವ ಜೈ ಗುರು ಬಸವೇಶ ಶರಣ ಸಂತೋಂ ಕಿ ಜೈ. ಬಸವಣ್ಣಪ್ಪಜಿಯವರಿಗೆ ಬಸವಣ್ಣಪ್ಪಜಿಯವರಿಗೆ ನಾಳೆ ಒಂದು ದಿವಸ ಯೋಗ ಇರ್ತದೆ, 15ಕ್ಕೆ ಮಂಗಲ ಆಗ್ತದೆ, 16ರಿಂದ ಇದು ಪೂರ್ತಿ ಹೋದ ವರ್ಷ ಯಾವ ರೀತಿ ತಾವೆಲ್ಲ ಬಂದಿದ್ರಿ, ಈ ಸರ್ತಿನೂ 16ನೇ ತಾರೀಕು ಸುಪ್ರಭಾತ ಸಮಯದಾಗ ಎಲ್ಲರೂ ಜಳಕ ಮಾಡಿಕೊಂಡು ಬಿಳಿ ಸಮವಸ್ತ್ರ ಹಾಕೊಂಡು ಹೊರಗಡೆ ಶಿಸ್ತು ಹೋದ ವರ್ಷ ಹೆಂಗ ಪಾದರಕ್ಷೆ ನೀಟಾಗಿ ಎಲ್ಲರೂ ಸಾಲಾಗಿ ಇಟ್ಟಿದ್ರಿ, ಅದನ್ನ ಎಲ್ಲರೂ ಕಾರ್ಯರೂಪಕ್ಕೆ ತಾವೆಲ್ಲ ತಕೊಂಡು ಬರಬೇಕು. ಹೆಚ್ಚಿನ ಸಂಖ್ಯೆ ನಿಮ್ಮ ಪಕ್ಕದಾಗಿದ್ದವರು, ನಿಮ್ಮ ಬಳಗ, ನಿಮ್ಮ ಸ್ನೇಹಿತರು ಎಲ್ಲರಿಗೂ ತಿಳಿಸಿ 16 ತಾರೀಕಿನಿಂದ ಈ ವಚನ ಪಾರಾಯಣದಲ್ಲಿ ಅನೇಕ ಪೂಜಾರು ಭಾಗಿವಹಿಸ್ತಾರೆ. ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ವಚನ ಪಾರಾಯಣವನ್ನ ಇಲ್ಲಿ 7 ದಿನ ಇರ್ತದೆ. ಮತ್ತೆ ತಾಲೂಕಾ ಮಟ್ಟದ 8 ತಾಲೂಕಿನಲ್ಲಿ ನಿನ್ನೆ ಬಹಳ ಯಶಸ್ವಿಯಾಗಿ ಸ್ಪರ್ಧೆಗಳೆಲ್ಲ ನಡೆದವು. ಈಗ 16ನೇ ತಾರೀಕಿಗೆ ಇಡೀ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ತಾಲೂಕಾ ಮಟ್ಟದ ಗೆದ್ದಂತ ವಿಜೇತರಾದಂತ 5 ವಿಭಾಗದಲ್ಲಿ ವಿಜಯ ಆಗಿರ್ತಕ್ಕಂಥವ್ರು 16ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಅದೊಂದು ನೋಡೋದೇ ಒಂದು ಹಬ್ಬ. ಆ ಮಕ್ಕಳು ಬರೋದು ಆ ಸ್ಪರ್ಧೆದಲ್ಲಿ ಶ್ರೀ ಗುರು ಬಸವ ಲಿಂಗಾಯ ನಮಃ, ಶ್ರೀ ಗುರು ಬಸವ ಲಿಂಗಾಯ ನಮಃ, ಶ್ರೀ ಗುರು ಬಸವ ಲಿಂಗಾಯ ನಮಃ, ಶ್ರೀ ಗುರು ಬಸವ ಲಿಂಗಾಯ ನಮಃ. ಇಲ್ಲೆಲ್ಲ ಕುಂತವ್ರು ಎಲ್ಲರೂ ಹೇಳ್ರಿ, ಶ್ರೀ ಗುರು ಬಸವ ಲಿಂಗಾಯ ನಮಃ, 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 ಶಿವನೇ ಬಸವ ಬಸವ ಶಿವನೇ, ಶಿವನೇ ಬಸವ ಬಸವ ಶಿವನೇ, ಶಿವನೇ ಬಸವ ಬಸವ ಶಿವನೇ, ಕಲ್ಯಾಣ ಬಸವ ಕಾರುಣ್ಯ ಬಸವ, ಕಲ್ಯಾಣ ಬಸವ ಕಾರುಣ್ಯ ಬಸವ, ಕಲ್ಯಾಣ ಬಸವ ಶ್ರೀ ಗುರು ಬಸವ, ಜಯ ಗುರು ಬಸವ, ಶ್ರೀ ಗುರು ಬಸವ. ಆತ್ಮೀಯ ಶರಣ ಬಂಧುಗಳೇ, 16ನೇ ತಾರೀಕಿಗೆ ಬೆಳಗ್ಗೆ 10 ಗಂಟೆ ಎಲ್ಲ ತಾಲೂಕಿನ ಮಕ್ಕಳು ಈ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಬಸವ ಕಲ್ಯಾಣ ಅನುಭವ ಮಂಟಪದಲ್ಲಿ ಅದು ನೀವೆಲ್ಲರೂ ನೋಡ್ಲಿಕ್ಕೆ ಆಗಮಿಸಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ, ಮತ್ತು 17ನೇ ತಾರೀಕಿಗೆ ರಾಜ್ಯ ಮತ್ತು ವಚನ ಕಂಠಪಾಠ ಸ್ಪರ್ಧೆ ಇರ್ತದೆ. ಇದನ್ನೆಲ್ಲ ನೋಡದೆ ಒಂದು ರೀತಿ ಆನಂದನೇ ಬೇರೆ ಇರ್ತದೆ. ನಾವು ಎಲ್ಲರೂ ನೋಡಿ ತಾವೆಲ್ಲ ಆನಂದ ಪಡಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ, ಈಗ ವಚನ ಮಂಗಲ ಈ ಒಂದು ಹುಟ್ಟಪ್ಪ ತಾಯಿ ನೀಲಾ ತಾಯಿಯವರೇ ನನಗೆ ನೆನಪು ಮಾಡಿದ್ರು. ನಾನು ಬೆಳಗ್ಗೆನೆ ಹೋಗಿ ಅವರು ಸಲ್ಲಿಸಿದೀವಿ, ಮತ್ತೆ ತಡ ಆಗಿತ್ತು. ಆದರೂ ಅದಕ್ಕೆಲ್ಲ ಕಾರಣ ನೀಲಾ ತಾಯಿಯವರೇ.
ಹೇಳಿದ ಸಲುವಾಗಿ ನನಗೂ ಇದೊಂದು ಅವಕಾಶ ಸಿಕ್ತು ಅಂತಕ್ಕಂಥ ಮಾತನ್ನು ತಿಳಿಸಿ ಈಗ ವಚನ ಮಂಗನ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ನಿಮಗೆ ವಸುದೀಶ ಕಪಿಲ